ಯೋ ಗೈಸ್, ನೀವು ಇವತ್ತು ರಿಲ್ಯಾಕ್ಸ್ಡ್ ಆಗಿ ಇರಬೇಕು ಅಂತ ಒಂದು ವಿಚಿತ್ರವಾದ ಕಥೆಯನ್ನು ತಂದಿದ್ದೀನಿ. ಅಂದ್ರೆ ಈ ಮೂವಿಯಲ್ಲಿ ಬರುವ ಹೀರೋಯಿನ್ ಒಂದು ಯಕುಸಾ ಕ್ಲಾನ್ ಅನ್ನು ಸೇರಿದವರು. ಮೀನ್ ಜಪಾನ್ ಅಲ್ಲಿ ಇರುವ ದೊಡ್ಡ ಮಾಫಿಯಾ ಗ್ಯಾಂಗ್. ಇನ್ನು ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ನೆಕ್ಸ್ಟ್ ಆ ಗ್ಯಾಂಗ್ ಗೆ ನಮ್ಮ ಹೀರೋಯಿನ್ ಲೀಡರ್ ಆಗಬೇಕಾಗಿರುವುದು. ಆದ್ರೆ ನಮ್ಮ ಹೀರೋಯಿನ್ ಗೆ ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಒಂದು ಸ್ಕೂಲ್ ಗೆ ಬಂದು ಟೀಚರ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಲ್ಲಿರುವ ಹುಡುಗರಿಗೆ ಗೊತ್ತಿಲ್ಲ ಅಲ್ವಾ ನಮ್ಮ ಹೀರೋಯಿನ್ ಒಬ್ಳು ದೊಡ್ಡ ಗ್ಯಾಂಗ್ಸ್ಟರ್ ಅಂತ. ಸೊ ನಮ್ಮ ಹೀರೋಯಿನ್ ಅನ್ನ ಕಿಡಲ್ ಮಾಡ್ಕೊಂಡು ಅವರ ಮಾತನ್ನೇ ಕೇಳೋದೇ ಇಲ್ಲ ಈ ಸ್ಟೂಡೆಂಟ್ಸ್. ಸೊ ಅದಕ್ಕೆಲ್ಲ ನಮ್ಮ ಗ್ಯಾಂಗ್ಸ್ಟರ್ ಲೀಡರ್ ಹೀರೋಯಿನ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಆ ಹುಡುಗರನ್ನೆಲ್ಲ ಏನನ್ನ ಮಾಡಿದ್ರು ಅಂತ ಸೂಪರ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಹೇಳಿರುವ ಮೂವಿನೇ 2009ರಲ್ಲಿ ರಿಲೀಸ್ ಆಗಿದ್ದ ಗೋಕುಸನ್. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಡೈರೆಕ್ಟ್ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಜಪಾನ್ ಅಲ್ಲಿ ಇರುವ ಒಂದು ಏರ್ಪೋರ್ಟ್ ಅನ್ನು ತೋರಿಸ್ತಾರೆ. ಅಲ್ಲಿರುವ ಒಂದು ಫ್ಲೈಟ್ ಅನ್ನ ಟೆರರಿಸ್ಟ್ ಹೈಜಾಕ್ ಮಾಡ್ಕೊಬಿಟ್ಟಿರ್ತಾರೆ. ನಮಗೆ $10 ಮಿಲಿಯನ್ ನಾವು ತಪ್ಪಿಸಿಕೊಂಡು ಹೋಗೋದಕ್ಕಾಗಿ ಒಂದು ಹೊಸ ಫ್ಲೈಟ್ ಅನ್ನು ಕಳಿಸಿದ್ರೆ ಮಾತ್ರವೇ ಈ ಪ್ಯಾಸೆಂಜರ್ಸ್ ಅನ್ನ ನಾವು ಜೀವಂತವಾಗಿ ಬಿಡ್ತೀನಿ ಅಂತ ಟೆರರಿಸ್ಟ್ ಅಟ್ರಾಸಿಟಿ ಮಾಡ್ತಿರ್ತಾರೆ. ಇದನ್ನು ನೋಡಿದ ಜಪಾನ್ ಟೀಮ್ ತುಂಬಾನೇ ಗಾಬರಿ ಆಗ್ಬಿಡ್ತಾರೆ. ಆದ್ರಿಂದ ತಕ್ಷಣ ಸ್ಕ್ವಾಡ್ ಟೀಮ್ ಅನ್ನು ಒಳಗಡೆ ಕಳಿಸುತ್ತಾರೆ. ಅವರುಗಳು ಹೇಗಾದ್ರೂ ಫ್ಲೈಟ್ ಒಳಗಡೆ ನುಗ್ಗಿ ಪ್ಯಾಸೆಂಜರ್ಸ್ ಅನ್ನ ಕಾಪಾಡಿ ಬಿಡೋಣ ಅಂತ ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಗವರ್ಮೆಂಟ್ ಅಫಿಷಿಯಲ್ಸ್ $10 ಮಿಲಿಯನ್ ಅನ್ನು ಏನಕ್ಕಾಗಿ ನಾವು ಅವರಿಗೆ ಕೊಡಬೇಕು, ಹಣವನ್ನೆಲ್ಲ ಕೊಡೋದು ಬೇಕಾಗಿಲ್ಲ, ಹೇಗಾದ್ರೂ ಅವ್ರುಗಳನ್ನ ನಾವು ಹಿಡಿದ್ರೆ ಸಾಕು ಅಂತ ಇವ್ರುಗಳು ಈ ಕಡೆ ಮಾತಾಡ್ತಿರ್ಬೇಕಾದ್ರೇನೆ ಫ್ಲೈಟ್ ಒಳಗಡೆ ನೋಡಿದ್ರೆ ಒಬ್ಬಳು ಹುಡುಗಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ತಿದ್ದಾಳೆ. ಇವಳೇನಿ ಈ ಮೂವಿಯ ಹೀರೋಯಿನ್. ಎಚ್ಚರ ಆಗಿದ ತಕ್ಷಣ ಅಂತ ಆಕಳಿಸ್ಕೋಬೇಕಾದ್ರೆ ಆವಾಗ ಟೆರರಿಸ್ಟ್ ತಕ್ಷಣ ನಮ್ಮ ಹೀರೋಯಿನ್ ಅವಳ ಬಾಯಿಗೆನೆ ಪಾಯಿಂಟ್ ಅನ್ನ ಮಾಡಿ ಬಾಯನ್ನ ಮುಚ್ಚಿಲ್ಲ ಅಂದ್ರೆ ಬಾಯಿಗೆನೆ ಶೂಟ್ ಮಾಡಿ ಬಿಡ್ತೀನಿ ಅಂತ ಹೆದರಿಸ್ತಾನೆ. ಆವಾಗ್ಲೇ ನಮ್ಮ ಹೀರೋಯಿನ್ಗೆ ಟೆರರಿಸ್ಟ್ ಫ್ಲೈಟ್ ಅನ್ನ ಹೈಜಾಕ್ ಮಾಡ್ಕೊಬಿಟ್ಟಿದ್ದಾರೆ ಅನ್ನೋ ವಿಷಯವೇ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆವಾಗ ಪಕ್ಕದ ಸೀಟ್ ಅಲ್ಲಿ ಕೂತಿರುವ ಒಬ್ಬರು ಅಜ್ಜಿ ಆ ಟೆರರಿಸ್ಟ್ ಗಳ ಹತ್ರ ನನಗೆ ತುಂಬಾನೇ ಬಾಯಾರಿಕೆ ಆಗ್ತಾ ಇದೆ, ಸ್ವಲ್ಪ ಕುಡಿಯೋದಕ್ಕೆ ನೀರ್ ಕೊಡಿ ಅಂತ ಕೇಳಿದ ತಕ್ಷಣ ಟೆರರಿಸ್ಟ್ ಗಳು ತುಂಬಾನೇ ಟೆನ್ಷನ್ ಆಗಿ ಎಷ್ಟು ಧೈರ್ಯ ಇದ್ರೆ ಅದ್ರ ಬಗ್ಗೆ ನನ್ನ ಹತ್ರ ನೀನು ಕೇಳ್ತೀಯಾ, ಸೈಲೆಂಟ್ ಆಗಿ ಕೂತ್ಕೋ ಇಲ್ಲ ಅಂದ್ರೆ ನಿನ್ನ ತಲೆಗೆ ಶೂಟ್ ಮಾಡಿ ಬಿಡ್ತೀನಿ ಅಂತ ಹೆದರ್ಸ್ತಿರ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಮೇಲೆದ್ದು ನಿಂತು ನಿಮಗೆಲ್ಲ ಮನ್ಸಾಕ್ಷಿನೇ ಇಲ್ವಾ, ಈ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಕೇಳ್ತಾಳೆ. ಇದನ್ನು ನೋಡಿದ ಟೆರರಿಸ್ಟ್ ಹೆಡ್ ಎಷ್ಟು ಧೈರ್ಯ ಇದ್ರೆ ನೀನು ಈ ರೀತಿ ಎದ್ದು ನಿಂತು ಕಿರ್ಚ್ಕೋತೀಯಾ ಅಂತ ಗನ್ನಿಂದ ಪಾಯಿಂಟ್ ಮಾಡಿ ನಮ್ಮ ಹೀರೋಯಿನ್ ಕಡೆಗೆ ಓಡಿ ಬರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡ್ತಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದೇ ಸಮಯದಲ್ಲಿ ಇಲ್ಲಿ ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ತಿದ್ದಾರೆ ಅಲ್ವಾ, ಅವ್ರಗಳಿಗೆ ಈ ಪ್ಲೇನ್ ಒಳಗಡೆ ಡಮ್ ಡುಮ್ ಅಂತ ಯಾರೋ ಹೊಡೆದಾಗ್ತಿರುವ ರೀತಿ ಸದ್ದು ಕೇಳ್ತಿರುತ್ತೆ. ಅಚ್ಚು ಏನಾಯ್ತು ಒಳಗಡೆ, ಮೇ ಬಿ ಆ ಟೆರರಿಸ್ಟ್ ಗಳು ಪ್ಯಾಸೆಂಜರ್ಸ್ ಅನ್ನು ಹೊಡಿತಿದಾರೋ ಏನೋ ಅಂತ ಗಾಬರಿಯಾಗಿ ಸರಿ ಓಕೆ ಪ್ಲೇನ್ ಒಳಗಡೆ ಹೋಗ್ಬಿಡೋಣ ಅಂತ ಸ್ಕ್ವಾಡ್ ಟೀಮ್ ಅನ್ನ ಮುಂದೆ ಕಳಿಸ್ತಾರೆ. ಕರೆಕ್ಟ್ ಆಗಿ ಟೆರರಿಸ್ಟ್ ಆ ಪ್ಲೇನ್ ಅನ್ನ ಬಿಟ್ಟು ಹೊರಗಡೆ ಟೆರರ್ ಆಗಿ ಬರ್ತಾರೆ. ಏನು ಅಂತ ನೋಡಿದ್ರೆ ಅಯ್ಯೋ ನಮ್ಮನ್ನ ಕ್ಷಮಿಸಬೇಡಿ, ನಾವು ಗೊತ್ತಿಲ್ಲದೆ ಈ ಕಡೆ ಬಂದ್ಬಿಟ್ವಿ, ಇನ್ ಮುಂದೆ ಈ ಊರಿನ ಕಡೆಗೇನೆ ನಾವು ಬರಲ್ಲ, ನಮ್ಮನ್ನ ದಯವಿಟ್ಟು ಆ ಹುಡುಗಿ ಹತ್ರ ಇಂದ ಕಾಪಾಡಿ ಅಂತ ಕಿರ್ಚ್ಕೊತಿರ್ತಾರೆ. ನೋಡಿದ್ರೆ ನಮ್ಮ ಹೀರೋಯಿನ್ ಹಿಂದೆನೆ ಬಂದು ನಿಂತ್ಕೋತಾರೆ. ಇದನ್ನು ನೋಡುವ ಅಲ್ಲಿರುವ ಪೊಲೀಸರ್ಸ್ಗೂ ಏನು ಗೊತ್ತಾಗ್ತಿಲ್ಲ, ಪ್ರೆಸ್ ಅವರಿಗೂ ಏನು ಗೊತ್ತಾಗ್ತಿಲ್ಲ. ಸೊ ಇದನ್ನ ನಮ್ಮ ಹೀರೋಯಿನ್ ಹೇಗಾದ್ರೂ ಮೇಂಟೈನ್ ಮಾಡ್ಬೇಕು ಅಂತ ಇವ್ರುಗಳು ಹೇಳೋ ರೀತಿ ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಇಲ್ಲ ಒಂದು ಸ್ಕೂಲ್ ಅಲ್ಲಿ ನಾರ್ಮಲ್ ಆಗಿ ಒಂದು ಮ್ಯಾಥ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ, ಅದು ಮಾತ್ರ ಇಲ್ಲ, ನಾನು ಇನ್ನ ಸಿಂಗಲ್ ಅಂತ ಏನನ್ನ ಮಾತಾಡೋದು ಅಂತ ಗೊತ್ತಿಲ್ಲದೆ ಮಾತಾಡ್ತಿರ್ಬೇಕಾದ್ರೆ ಇದನ್ನ ನೋಡುವ ಪೊಲೀಸ್ ಮತ್ತೆ ಪ್ರೆಸ್ ಅವರೆಲ್ಲ ಮೇ ಬಿ ಹುಡುಗಿ ಡಮ್ಮಿಯಾಗೆ ಇರ್ಬೇಕು, ಬೇರೆ ಏನಾದ್ರೂ ಒಳಗಡೆ ನಡೆದಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಇದನ್ನ ಲೈವ್ ಆಗಿ ಟಿವಿ ನ್ಯೂಸ್ ಅಲ್ಲಿ ನೋಡೋರು ನಮ್ಮ ಹೀರೋಯಿನ್ಗೆ ಗೊತ್ತಿರೋರಾಗಿ ಇರ್ತಾರೆ ಅಲ್ವಾ. ಅಂದ್ರೆ ನಮ್ಮ ಹೀರೋಯಿನ್ ಕೆಲಸ ಮಾಡುವ ಸ್ಕೂಲಿನ ಪ್ರಿನ್ಸಿಪಲ್, ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಹತ್ರ ಓದಿದ ಸ್ಟೂಡೆಂಟ್ಸ್, ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿ ಎಲ್ಲರಿಗೂ ತುಂಬಾ ಶಾಕಿಂಗ್ ಇಂದ ಇದನ್ನ ನೋಡ್ತಿರ್ತಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಬಗ್ಗೆ ಇವರ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವಳ ಮನೆಗೆ ಬರ್ತಾಳೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಮ್ಮ ಹೀರೋಯಿನ್ ಅನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಯಿನ್ ಅವರು ಯಕುಸಾ ಕ್ಲಾನ್ ಅನ್ನು ಸೇರಿದವರು. ಜಪಾನ್ ಇದ್ದ ತುಂಬಾನೇ ಕ್ರೂರವಾದ ಗ್ಯಾಂಗ್ ಈ ಯಕುಸಾ ಗ್ಯಾಂಗ್. ಆ ಗ್ಯಾಂಗಿನ ಲೀಡರ್ ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವಳ ಅಜ್ಜಾನೆ. ಆದ್ರಿಂದಾನೇ ಅವರು ಚಿಕ್ಕ ವಯಸ್ಸಿನಿಂದಾನೇ ನಮ್ಮ ಹೀರೋಯಿನ್ ಅವಳಿಗೆ ಮಾರ್ಷಿಯಲ್ ಆರ್ಟ್ಸ್, ಕುಂಫು, ಕರಾಟೆ ಅಂತ ಎಲ್ಲವನ್ನು ಹೇಳ್ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಹೀರೋಯಿನ್ ಚಿಕ್ಕ ಹುಡುಗಿಯಾಗಿ ಇರ್ಬೇಕಾದ್ರೇನೆ ಅವಳ ತಂದೆ ತಾಯಿ ಸತ್ತೋಗ್ಬಿಟ್ಟಿರ್ತಾರೆ. ಆದ್ರಿಂದ ಇವರ ಗ್ಯಾಂಗಿಗೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಅನ್ನೇ ಲೀಡರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ನನಗೆ ಟೀಚಿಂಗ್ ಮಾಡೋದೇ ಇಷ್ಟ, ಆದ್ರಿಂದ ನಾನು ಟೀಚರ್ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿರ್ತಾಳೆ. ಆದ್ರಿಂದ ಅವಳ ಫ್ಯಾಮಿಲಿ ಅವಳಿಗೆ ಸಪೋರ್ಟ್ ಅನ್ನ ಮಾಡಿ ಅವರು ಮಾಡ್ತಾ ಇರುವ ಮಾಫಿಯಾ ಗ್ಯಾಂಗ್ ಬಿಸ್ನೆಸ್ ಅನ್ನ ಬಿಟ್ಬಿಟ್ಟು ಹೀರೋಯಿನ್ ಗೆ ಸ್ಟ್ರಾಂಗ್ ಸಪೋರ್ಟ್ ಅನ್ನು ಕೊಡ್ತಿದ್ದಾರೆ. ಅದೇ ತರ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅವಳು ಕೆಲಸ ಮಾಡುವ ಸ್ಕೂಲಿಗೆ ಬಂದ್ರೆ ಅವಳ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ಅಲ್ವಾ ಕೊಲೀಗ್ಸ್. ನಮ್ಮ ಹೀರೋಯಿನ್ ಅವಳ ಫೋಟೋವನ್ನ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಕೆಲಸ ಮಾಡುವ ಟೀಚರ್ ಈ ಮಟ್ಟಿಗೆ ಮಾಡಿದ್ದು, ಇಂತಹ ಕೆಲಸವನ್ನ ಮಾಡಿರೋದು ಅಂತ ಆಶ್ಚರ್ಯ ಆಗ್ಬಿಟ್ಟು ಮಾತಾಡ್ತಿರ್ತಾರೆ. ಸೊ ನಮ್ಮ ಹೀರೋಯಿನ್ ಬಂದಿದ ತಕ್ಷಣ ಅವಳ ಹತ್ರ ಇದ್ರ ಬಗ್ಗೆ ಕೇಳೋದಕ್ಕೆ ಹೋಗ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಚೇಚೆ ನಾನು ಆ ರೀತಿಯೆಲ್ಲ ಏನು ಮಾಡಿಲ್ಲ, ಸುಮ್ನೆ ಅವ್ರಗಳ ಜೊತೆ ಮಾತಾಡ್ದೆ ಅಷ್ಟೇ. ಆ ಟೆರರಿಸ್ಟ್ ಗಳು ಸ್ವಲ್ಪ ಒಳ್ಳೆಯವರಾಗಿದ್ದರಿಂದ ನನ್ನ ಮಾತನ್ನ ಕೇಳ್ಕೊಬಿಟ್ಟು ಅವ್ರಗಳೇ ಹೊರಗಡೆ ಬಂದು ಸರೆಂಡರ್ ಆಗ್ಬಿಟ್ರು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೇನೆ ಆ ಸ್ಕೂಲಿನ ಪ್ರಿನ್ಸಿಪಲ್ ಅಲ್ಲಿಗೆ ಬಂದ್ಬಿಡ್ತಾರೆ. ಇವರಿಗೆ ನಮ್ಮ ಹೀರೋಯಿನ್ ಬಗ್ಗೆನು ನಮ್ಮ ಹೀರೋಯಿನ್ ಅವಳ ಮಾಫಿಯಾ ಗ್ಯಾಂಗ್ ಬಗ್ಗೆನು ಚೆನ್ನಾಗಿ ಗೊತ್ತು. ಆದ್ರಿಂದ ನಮ್ಮ ಹೀರೋಯಿನ್ ಅನ್ನ
ಅವಳನ್ನ ಸಪರೇಟ್ ಆಗಿ ಕರ್ಕೊಂಡ್ ಬಂದು, ಇಲ್ಲಿ ನೋಡು, ನೀನು ಈ ರೀತಿ ಹೊರಗಡೆ ಪ್ರಪಂಚಕ್ಕೆಲ್ಲ ನಿನ್ನ ಬಗ್ಗೆ ತಿಳಿಸ್ಕೊಡ್ಬಾರ್ದು. ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬಂದ್ರೆ ಅಷ್ಟೇ ನಿನ್ನ ಕೈಯಲ್ಲಿ ಎಲ್ಲುವೆ ಕೆಲಸ ಮಾಡೋಕೆ ಆಗಲ್ಲ. ಮತ್ತೆ ನಮ್ಮ ಸ್ಕೂಲಿಗೆ ಅದು ಕೆಟ್ಟ ಹೆಸರಾಗುತ್ತೆ. ಸೊ ನಿನ್ನ ಕ್ಲಾನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ನೋಡ್ಕೋ. ಇನ್ನೊಂದು ಸಲ ಈ ರೀತಿ ಎಲ್ಲ ನೀನು ನ್ಯೂಸ್ ಅಲ್ಲಿ ಬರಬಾರ್ದು ಆಯ್ತಾ ಅನ್ನೋ ರೀತಿ ವಾರ್ನಿಂಗ್ ಅನ್ನು ಕೊಡ್ತಿರ್ತಾರೆ. ಆವಾಗ ಹಿಂದೆಯಿಂದ ನಾನು ಇವತ್ತು ಬರೋದಕ್ಕೆ ಲೇಟ್ ಆಗ್ಬಿಡ್ತಾ ಅಂತ ಒಂದು ವಾಯ್ಸ್. ಯಾರು ಅಂತ ನೋಡಿದ್ರೆ ಒಬ್ಬ ಹುಡುಗ ಬಂದು ನಿಂತ್ಕೊತಾನೆ. ಇವನು ಈ ಸ್ಕೂಲಲ್ಲಿ ಟೀಚರ್ ಟ್ರೈನಿಂಗ್ ಅನ್ನ ತಗೊಳ್ಳೋದಕ್ಕಾಗಿ ಬಂದಿರುವ ಹುಡುಗ. ಇವನನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಮತ್ತೆ ಪ್ರಿನ್ಸಿಪಲ್ ಇಬ್ಬರು ತುಂಬಾನೇ ಶಾಕ್ ಆಗ್ತಾರೆ. ಯಾಕೆಂದ್ರೆ ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಮತ್ತೆ ಪ್ರಿನ್ಸಿಪಲ್ ಒಂದೇ ಸ್ಕೂಲಲ್ಲಿ ಸೇರಿ ಒಟ್ಟಿಗೆ ಕೆಲಸ ಮಾಡಿರ್ತಾರೆ. ಇವಾಗ ರೀಸೆಂಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗಿರ್ತಾರೆ. ಅದು ಮಾತ್ರ ಇಲ್ಲ, ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಕೆಲಸ ಮಾಡಿದ ಸ್ಕೂಲಲ್ಲಿ ಸ್ಟೂಡೆಂಟ್ ಆಗಿ ಇರ್ತಿದ್ದ ಹುಡುಗನೇ ಈ ರಿಯೋ. ಸೊ ರಿಯೋನು ನಮ್ಮ ಹೀರೋಯಿನ್ ಅನ್ನು ನೋಡಿ ಶಾಕ್ ಆಗ್ತಾನೆ. ಸೊ ಈ ರೀತಿ ನಮ್ಮ ಹೀರೋಯಿನ್ ಅವನನ್ನು ನೋಡಿ ಶಾಕ್ ಆಗಿದ್ದನ್ನ ನೋಡಿದ ಅವಳ ಜೊತೆಗೆ ಕೆಲಸ ಮಾಡುವ ಕೊಲೀಗ್ಸ್ ಎಲ್ಲ, ಈ ಹುಡುಗರನ್ನ ಆಲ್ರೆಡಿ ನಿಮಗೆ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಹೇಗೆ ಮರೆಯೋಕೆ ಆಗುತ್ತೆ, ಇವನು ನನ್ನ ಹಳೆ ಸ್ಟೂಡೆಂಟ್. ಲೋ ತಮ್ಮ ರಿಯೋ, ನೀನು ನನ್ನನ್ನು ನೋಡಿ ಇನ್ಸ್ಪೈರ್ ಆಗಿ ನೀನುವೇ ಟೀಚರ್ ಕೆಲಸವನ್ನ ಮಾಡೋದಕ್ಕೆ ಬಂದ್ಬಿಟ್ಟ ಅಂತ ಕೇಳಿದ್ರೆ ಹುಡುಗ ಶಾಕ್ ಆಗ್ಬಿಟ್ಟು ಆ ರೀತಿಯಲ್ಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವನ ಬಾಡಿಗೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ತಕ್ಷಣ ನಮ್ಮ ಹೀರೋಯಿನ್ ಅವನ ಹಿಂದೆನೆ ಹೋಗಿ, ನಾನು ಒಬ್ಳು ಟೀಚರ್ ಕಣೋ, ನನ್ನನ್ನು ಈ ರೀತಿಯಲ್ಲ ನೀನು ಇನ್ಸಲ್ಟ್ ಮಾಡಬಾರ್ದು, ಅದ್ರಲ್ಲೂ ನಿನ್ನ ಗುರುನೇ ನಾನು ಅಂತ ಮಾತಾಡ್ಕೊಂಡೆ ಅವನನ್ನ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನಮ್ಮ ಹೀರೋಯಿನ್ಗೆ ಅಸಿಸ್ಟೆಂಟ್ ಆಗಿ ಇನ್ ಮುಂದೆ ಆ ರಿಯೋ ಹುಡುಗನೇ ಇರ್ತಾನೆ. ಆ ಕ್ಲಾಸ್ ರೂಮ್ ಅಲ್ಲಿ ಇರ್ತಾ ಇರುವ ಸ್ಟೂಡೆಂಟ್ಸ್ ಅನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿರ್ತಾರೆ. ಅಂದ್ರೆ ಡಿ ಸೆಕ್ಷನ್ ಕ್ಲಾಸ್ ಅದು. ದುರಂಕಾರದ ಸ್ಟೂಡೆಂಟ್ಸ್, ಕೊಬ್ಬಿರುವ ಸ್ಟೂಡೆಂಟ್ಸ್, ಅಹಂಕಾರ ಸ್ಟೂಡೆಂಟ್ಸ್, ಬ್ಯಾಡ್ ಸ್ಟೂಡೆಂಟ್ಸ್, ಯಾರ ಮಾತನ್ನು ಕೇಳದೆ ಇರುವ ಕೆಟ್ಟ ಸ್ಟೂಡೆಂಟ್ಸ್ ಈ ಕ್ಲಾಸ್ ಫುಲ್ಲು ಇರ್ತಾರೆ. ಇವಾಗ ಕೂಡ ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಂಡು, ಹೊಡೆದಾಡ್ಕೊಂಡು, ಗಲಾಟೆ ಮಾಡ್ಕೊಂಡು, ನಗಾಡ್ಕೊಂಡು, ಭಯಂಕರವಾಗಿ ಜೋರಾಗಿ ಮಾತಾಡ್ಕೊಂಡು ಗಲಾಟೆ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಬಂದ ಸ್ಟೂಡೆಂಟ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಹೀರೋಯಿನ್ ಮಾತಾಡೋದು ಕಿವಿಗೇನೆ ಬಿಲ್ದೇ ಇರೋ ರೀತಿನೇ ರಿಯಾಕ್ಟ್ ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್. ತಕ್ಷಣ ಟೆನ್ಷನ್ ಆದ ನಮ್ಮ ಹೀರೋಯಿನ್ ಜೋರಾಗಿ ಸೈಲೆಂಟ್ ಆಗಿರೋ ಅಂತ ಕಿರ್ಚ್ಕೋಬೇಕಾದ್ರೆ ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಆದ್ರೂ ಒಬ್ಬ ಹುಡುಗ ನಮ್ಮ ಹೀರೋಯಿನ್ಗೆ ಗುರಿ ಇಟ್ಟು ಒಂದು ಬಾಲ್ ಅನ್ನು ತೂದು ಎಸಿಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಸೆನ್ಸ್ ಜಾಸ್ತಿ ಅಲ್ವಾ, ಫಟ್ ಅಂತ ಬಗ್ಬಿಡ್ತಾರೆ. ಸೊ ಬಾಲ್ ಗೋಡೆಗೆ ಹೊಡೆದು ರಿಟರ್ನ್ ಅವನ ತಲೆಗೇನೆ ಹೋಗಿ ಹೊಡೆಯುತ್ತೆ. ಸೊ ಇದನ್ನು ನೋಡಿ ಸ್ಟೂಡೆಂಟ್ಸ್ ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ನಮ್ಮ ಹೀರೋಯಿನ್, ಇಲ್ಲಿ ನೋಡಿ, ಯಾರು ಏನಕ್ಕೂ ಹೆದರ್ಕೋಬೇಡಿ, ನಿಮ್ಮ ತರ ತುಂಬಾ ಸ್ಟೂಡೆಂಟ್ಸ್ ಅನ್ನ ನಾನು ನೋಡ್ಬಿಟ್ಟಿದೀನಿ, ಮತ್ತೆ ಇವನೇನೆ ನನ್ನ ಹೊಸ ಅಸಿಸ್ಟೆಂಟ್, ಇವನ ಹೆಸರು ರಿಯೋ. ಸೊ ಇವಾಗ ತಾನೇ ನಿಮಗೆ ನನ್ನ ಬಗ್ಗೆ ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ, ಆದ್ರಿಂದ ನಾವ್ ಇನ್ನ ತುಂಬಾನೇ ಬಾಂಡ್ ಆಗ್ಬೇಕು, ಕ್ಲೋಸ್ ಆಗ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ನಿಮಗೆ ಸ್ಪೋರ್ಟ್ಸ್ ಪೀರಿಯಡ್ ತಾನೆ, ಅಲ್ಲಿಗೆ ಬಂದು ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನ್ ನೋಡಿದ್ರೆ ಗ್ರೌಂಡ್ ಖಾಲಿ ಹೊಡಿತಿರುತ್ತೆ. ಒಬ್ಬ ಸ್ಟೂಡೆಂಟ್ ಕೂಡ ಬಂದಿಲ್ಲ, ಎಲ್ಲರೂ ಅವರವರ ಪಾಡಿಗೆ ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ. ಇದರಿಂದ ನಮ್ಮ ಹೀರೋಯಿನ್ ಕೋಪದಲ್ಲಿ ಒಂದು ಕ್ಯಾನ್ ಗೆ ಕಿಕ್ ಮಾಡ್ಬೇಕಾದ್ರೆ ಅದು ಹಾರಿ ಹೋಗ್ತಿರುತ್ತೆ. ಇದನ್ನ ಬಿಲ್ಡಿಂಗ್ ಟೆರೆಸ್ ಮೇಲೆ ನಿಂತು ಒಂದು 5 ಸ್ಟೂಡೆಂಟ್ಸ್ ನೋಡ್ತಿರ್ತಾರೆ. ಅದ್ರಲ್ಲಿ ಈ ಹುಡುಗ ಇದಾನಲ್ಲ, ಇವನ ಹೆಸರು ಟಕಾಶಿ, ಇವನೇನೆ ಈ ಗ್ಯಾಂಗ್ ಗೆ ಲೀಡರ್ ರೀತಿ. ಅವನಿಗೆ ಇವಾಗ ನಮ್ಮ ಹೀರೋಯಿನ್ ಗೆ ರಿಯೋ ಅಂತ ಒಬ್ಬ ಅಸಿಸ್ಟೆಂಟ್ ಆಗಿ ಬಂದಿದ್ದಾನೆ ಅಲ್ವಾ ಹುಡುಗ. ಅವನು ಲಾಸ್ಟ್ ಸ್ಕೂಲ್ ಅಲ್ಲಿ ನಮ್ಮ ಹೀರೋಯಿನ್ ಕೆಲಸ ಮಾಡ್ಬೇಕಾದ್ರೆ ಅವರ ಕೆಳಗಡೆ ಸ್ಟೂಡೆಂಟ್ ಆಗಿ ಇರ್ತಿದ್ದ ಹುಡುಗ. ಆದ್ರೆ ತುಂಬಾನೇ ಅಹಂಕಾರ, ಕೊಬ್ಬಳಿ ಸುತ್ತಾಡ್ತಿದ್ದ ಹುಡುಗ ಅವನು. ಆದ್ರೆ ಅವನು ಏನಕ್ಕಾಗಿ ಇವಾಗ ಬಂದು ಈ ಟೀಚರ್ಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡಿದ್ದಾನೆ, ಏನೂ ಗೊತ್ತಾಗ್ತಿಲ್ವಲ್ಲ ಅನ್ನೋ ರೀತಿ ನೋಡ್ತಿರ್ತಾನೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ 4 ಹುಡುಗರು ತುಂಬಾನೇ ಹೆದರಿ ಬೆದರಿ ಗಾಬರಿಯಾಗಿ ಓಡಿ ಬರ್ತಾರೆ. ಒಳಗಡೆ ಓಡಿ ಬಂದು ಅವರ ಫ್ರೆಂಡ್ಸ್ ಹತ್ರ, ಈ ರೀತಿ ನಾವು ಹೀರೋಯಿನ್ ಅನ್ನು ನೋಡಿದ್ವಿ, ಅವರ ಜೊತೆಗೆ ಒಬ್ಬ ಹುಡುಗ ಕೂಡ ಇರ್ತಿದ್ದ, ಹೀರೋಯಿನ್ ಗೆ ಲವರ್ ಸಿಕ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಂತ ಇವ್ರುಗಳು ಮಾತಾಡ್ಕೊತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಅಲ್ಲಿಗೆ ನಮ್ಮ ಹೀರೋಯಿನ್ ಮತ್ತೆ ರಿಯೋ ಬರ್ತಾರೆ. ಸೀಟ್ ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೋಗ್ಬೇಕಾದ್ರೇನೆ ಆ ಸ್ಟೂಡೆಂಟ್ಸ್ ಅನ್ನ ನೋಡ್ತಾರೆ ಹೀರೋಯಿನ್. ಲೋ ಸ್ಟೂಡೆಂಟ್ಸ್, ಹೇಗ್ರೋ ಇದ್ದೀರಾ, ನಿಮ್ಮನ್ನ ನೋಡಿ ತುಂಬಾ ದಿನಗಳಾಯ್ತು ಕೊಂಡ್ರೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಮ್ಮ ಹೀರೋಯಿನ್ ಖುಷಿಯಾಗಿ ಮಾತಾಡ್ಬೇಕಾದ್ರೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋಯಿನ್ ಇದಕ್ಕೂ ಮುಂಚೆ ಕೆಲಸ ಮಾಡಿದ್ದ ಸ್ಕೂಲಿನ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಇವ್ರುಗಳು ಅಂತ. ಲಾಸ್ಟ್ ಇಯರ್ ಇವ್ರುಗಳು ಸ್ಕೂಲ್ ಅನ್ನು ಮುಗಿಸ್ಕೊಂಡು ಹೋಗಿರ್ತಾರೆ. ಆದ್ರಿಂದ ಹುಡುಗರು ನಮ್ಮ ಟೀಚರ್ ಅನ್ನ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಇವ್ರುಗಳು ನೋಡ್ತಾ ಇರೋದನ್ನ ಗಮನಿಸಿದ ಹೋಟೆಲಿನ ಓನರ್ ಡೈರೆಕ್ಟ್ ಬಂದು ನಮ್ಮ ಹೀರೋಯಿನ್ ಹತ್ರ ಮಾತಾಡಿಸ್ತಾನೆ. ಅವನು ಯಾರು ಅಂತ ನೋಡಿದ್ರೆ ಅವನುವೇ ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಹತ್ರ ಇದ್ದಿದ್ದ ಓಲ್ಡ್ ಸ್ಟೂಡೆಂಟ್. ಅಂದ್ರೆ ಬೇರೆ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ರಿಯೋ ಸ್ಟೂಡೆಂಟ್ ಆಗಿದ್ದಿರ್ತಾನೆ ಅಲ್ವಾ, ಅವನ ಕ್ಲಾಸ್ ಮೇಟೇ ಈ ಹೋಟೆಲಿನ ಓನರ್. ಸೊ ಅವನು ನಮ್ಮ ಹೀರೋಯಿನ್ ಹತ್ರ, ಈ ಹುಡುಗರು ಏನಕ್ಕಾಗಿ ನಿಮ್ಮನ್ನ ಇಷ್ಟೊಂದು ಶಾಕಿಂಗ್ ಆಗಿ ನೋಡ್ತಿದ್ದಾರೆ ಗೊತ್ತಾ, ನಿಮಗೆ ಯಾವ್ದೋ ಹೊಸದಾಗಿ ಬಾಯ್ ಫ್ರೆಂಡ್ ಸಿಕ್ಬಿಟ್ಟಿದೆಯಂತೆ, ಆ ಬಾಯ್ ಫ್ರೆಂಡ್ ಈ ರಿಯೋನೇ ಇರ್ಬೇಕು ಅಂತ ಅನ್ಕೋಬಿಟ್ಟಿದ್ದಾರೆ ಈ ಹುಡುಗರು ಅಂತ ಹೇಳಿದ ಮೇಲೆ ನಮ್ಮ ಹೀರೋಯಿನ್ ಶಾಕ್ ಆಗ್ಬಿಟ್ಟು, ಅಯ್ಯೋ ಪಾಪಿಗಳ, ಇದನ್ನ ನನ್ನ ಹತ್ರನೇ ನೀವು ಡೈರೆಕ್ಟ್ ಕೇಳಿರ್ಬೋದಾಗಿತ್ತಲ್ರೋ, ಈ ರಿಯೋನು ಈ ಹುಡುಗನು ನನ್ನ ಹಳೆ ಸ್ಟೂಡೆಂಟೇ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಹುಡುಗರು ಎಲ್ಲರಿಗೂ ಶಾಕ್ ಆಗಿ ನೋಡ್ತಿರ್ತಾರೆ. ಅದ್ರಲ್ಲಿ ಒಬ್ಬ ಹುಡುಗ, ಹೌದು ನಿಮಗೆ ಬಾಯ್ ಫ್ರೆಂಡ್ ಸಿಕ್ಬಿಟ್ರುವೆ ಕೆಳಗಡೆಯಿಂದ ಮಳೆ ಮೇಲ್ಗಡೆ ಸುರಿಯುತ್ತೆ ಅಂತ ಹೀರೋಯಿನ್ ಅನ್ನು ತುಂಬಾನೇ ಕಿಂಡಲ್ ಮಾಡ್ತಾನೆ. ನಂತರ ಏನು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಇವ್ರುಗಳು ಎಲ್ಲರಿಗೂ ತುಂಬಾನೇ ಖುಷಿಯಾಗಿ ಜಾಲಿಯಾಗಿ ಇರೋದನ್ನು ನೋಡಿ ಎಮೋಷನ್
ಎಮೋಷನಲ್ ಆಗ್ಬಿಟ್ಟು ನೀವು ಎಲ್ಲರೂ ಇನ್ನವೇ ಒಗ್ಗಟ್ಟಾಗಿ ಫ್ರೆಂಡ್ಸ್ ಆಗಿ ಇರೋದನ್ನ ನೋಡ್ಬೇಕಾದ್ರೆ ನನಗೆ ತುಂಬಾನೇ ಖುಷಿ ಆಗ್ತಿದೆ ಕಣ್ರೋ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವಳ ಗ್ಲಾಸ್ ಕಲರೇ ಚೇಂಜ್ ಆಗ್ಬಿಡುತ್ತೆ. ರಿಯೋನೆ ಕರ್ಚಿಫ್ ಅನ್ನು ಕೊಡ್ತಾನೆ ಒರೆಸ್ಕೊಳ್ಳೋಕೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ 5 ಹುಡುಗರನ್ನೇ ತೋರಿಸ್ತಾರೆ. ಅಂದ್ರೆ ಇವಾಗ ಈ ಸ್ಟೂಡೆಂಟ್ಸ್ ನಮ್ಮ ಹೀರೋಯಿನ್ ಅವಳ ಕ್ಲಾಸ್ ಸ್ಟೂಡೆಂಟ್ಸ್. ಅವ್ರುಗಳು ಅವರ ಫ್ರೆಂಡ್ ಆದ ಟಕಾಶಿಗಾಗಿ ವೇಟ್ ಮಾಡ್ತಿರ್ಬೇಕಾದ್ರೆ ಆ ಏರಿಯಾದ ರೌಡಿ ಗ್ಯಾಂಗ್ ಹುಡುಗರೆಲ್ಲ ಅಲ್ಲಿಗೆ ಬಂದು, ಲೋ ಹುಡುಗರೇ, ಈ ಜಾಗದಲ್ಲಿ ಏನ್ರೋ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಹತ್ರ ಇರುವ ಹಣವನ್ನೆಲ್ಲ ನನ್ನ ಕೈಗೆ ಕೊಟ್ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ಅಷ್ಟೇ ನೋಡ್ಕೊಳ್ಳಿ, ನಿಮ್ಮ ಖಾತೆ ಮುಗಿಸ್ಬಿಡ್ತೀನಿ ಅಂತ ಹೆದರ್ಸಿರ್ತಾರೆ. ಆವಾಗ ಆ ಸಮಯದಲ್ಲಿ ನಮ್ಮ ಟಕಾಶಿ ಹಾಗೆ ಆರಿ ಬಂದು ಅವನಿಗೆ ಒಂದು ಕಿಕ್ಕು, ನನ್ನ ಫ್ರೆಂಡ್ಸ್ ಮೇಲೆ ಕೈ ಇಟ್ರೆ ಅಷ್ಟೇ ನಿಮ್ಮ ಕೈಗಳನ್ನ ಮುರಿದಾಕ್ಬಿಡ್ತೀನಿ ಅಂತ ತುಂಬಾನೇ ಹೆದರ್ಸ್ತಾನೆ. ಇದನ್ನು ಕೇಳಿದ ಬೋಡೆ ತಾಳೆ ಗ್ಯಾಂಗ್, ನಮ್ಮ ಮೇಲೆ ನೀನು ಕೈಯನ್ನ ಮಾಡ್ಬಿಟ್ಟಿಯಲ್ಲ, ನಾವು ಯಾರು ಅನ್ನೋದನ್ನ ನಿನಗೆ ತೋರಿಸ್ತೀವಿ ಕಣೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ಒಬ್ಬರ ಮೇಲೆ ಡ್ಯಾಶ್ ಮಾಡಿ ಬರ್ತಾಳೆ. ತಕ್ಷಣ ಸಾರಿ ಕಣಪ್ಪ ಅಂತ ಹಿಂದೆ ತಿರುಗಿ ನೋಡಿದ್ರೆ ಆ ಹುಡುಗರುವೆ ನಮ್ಮ ಹೀರೋಯಿನ್ ಅವಳ ಹಳೆ ಸ್ಟೂಡೆಂಟ್ಸೇ. ಹೇ, ಹೇಗ್ರೋ ಇದ್ದೀರಾ? ನಿಮ್ಮನ್ನು ನೋಡಿ ತುಂಬಾ ದಿನ ಆಯ್ತಲ್ಲ, ಇನ್ನವೇ ನೀವು ಸುಮ್ನೆನೆ ಸುತ್ತಾಡ್ತಿದ್ದೀರಾ, ಏನು ಕೆಲಸ ಇಲ್ವಾ ಅಂತ ಕೇಳ್ಬೇಕಾದ್ರೆ, ಏನು ಸುಮ್ನೆನಾ, ನಾವು ಎಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಗೊತ್ತಾ ಅಂತ ಹುಡುಗರು ಅವ್ರಗಳ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿರ್ಬೇಕಾದ್ರೆ ಆವಾಗ ಹಿಂದೆಯಿಂದ ಯಾರೋ ಸ್ಪೀಚ್ ಅನ್ನು ಕೊಡ್ತಿರ್ತಾರೆ. ಅದು ಯಾರು ಅಂತ ನೋಡಿದ್ರೆ ಆ ಜಪಾನ್ ನಾಡಿನಲ್ಲಿ ಹೊಸದಾಗಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತಿರುವ ಒಬ್ಬ ವ್ಯಕ್ತಿ ಸೂಪರ್ ಆಗಿ ಪ್ರಚಾರವನ್ನ ಮಾಡ್ತಿರ್ತಾರೆ. ಅದನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಶಾಕೆ ಆಗ್ಬಿಡ್ತಾಳೆ. ನೋಡಿದ ತಕ್ಷಣವೇ ಅವಳಿಗೆ ಇಷ್ಟವಾಗ್ಬಿಡ್ತು. ಎಷ್ಟು ಅಟ್ರಾಕ್ಟಿವ್ ಆಗಿ ಮಾತಾಡ್ತಿದ್ದಾರೆ ಅವರು, ಇವರು ಮಾತ್ರ ಪ್ರೆಸಿಡೆಂಟ್ ಆಗಿ ಬಂದ್ರೆ ನಾಡಿಗೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರಿಗೆ ಹೋಗಿ ಕೈಯನ್ನೆಲ್ಲ ಕೊಡ್ತಾಳೆ. ತಕ್ಷಣ ಆ ಇಬ್ಬರು ಸ್ಟೂಡೆಂಟ್ಸ್ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ಕಟ್ ಮಾಡಿ ಸ್ಕೂಲ್ ಅನ್ನು ನೋಡಿದ್ರೆ ನಮ್ಮ ಟಕಾಶಿ ಹುಡುಗ ಒಬ್ಬನಿಗೆ ಹೊಡೆದ್ ಬಿಟ್ಟಿರ್ತಾನೆ ಅಲ್ವಾ, ಅವನ ಗ್ಯಾಂಗ್ ಅನ್ನ ಕರ್ಕೊಂಡು ಡೈರೆಕ್ಟ್ ಸ್ಕೂಲ್ಗೆ ಬಂದ್ಬಿಡ್ತಾನೆ. ಆ ಗ್ಯಾಂಗಿನ ಹೆಸರೇ ಬೈಕ್ ಗ್ಯಾಂಗ್. ಈ ಜಪಾನ್ ಅಲ್ಲಿ ಲೋಕಲ್ ಗ್ಯಾಂಗ್ ಅಲ್ಲಿ ಸ್ವಲ್ಪ ಕ್ರೂರವಾದ ಗ್ಯಾಂಗ್ ಇವ್ರುಗಳು. ಸೊ ಸ್ಕೂಲ್ ಒಳಗಡೆ ಬೈಕ್ಸ್ ಅನ್ನು ತಂದು ಭಯಂಕರವಾಗಿ ಥ್ರೋಟಲ್ ಮಾಡ್ತಿರ್ತಾರೆ. ಇದನ್ನ ನಮ್ಮ ಹೀರೋಯಿನ್ ನೋಡ್ತಾರೆ. ಯಾರು ಇವ್ರುಗಳ ಜೊತೆ ಗಲಾಟೆಯನ್ನ ಮಾಡಿದ್ದು ಅಂತ ನಮ್ಮ ಹೀರೋಯಿನ್ ವಿಚಾರಿಸಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಟಕಾಶಿನೇ ಅಂತ. ಅದೇ ಸಮಯದಲ್ಲಿ ಇದನ್ನು ನೋಡಿ ಹೆದರಿ ಹೋದ ಪ್ರಿನ್ಸಿಪಲ್ ಫಟ್ ಅಂತ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಅನ್ನ ಮಾಡಿ ಬಿಡ್ತಾರೆ. ತಕ್ಷಣ ಪೊಲೀಸ್ ಸೈರನ್ಸ್ ಅದು ಕೇಳಿದ ತಕ್ಷಣ ಈ ಬೈಕ್ ಗ್ಯಾಂಗ್ ಅವರು, ಬೇಕಿಲ್ಲದೆ ನಮ್ಮ ಹುಡುಗನ ಮೇಲೆ ಕೈಯನ್ನು ಇಟ್ಬಿಟ್ಟಿದ್ಯಾ, ಇದ್ರ ಮೇಲೆ ನೀನು ಜೀವಂತವಾಗಿ ಇರೋಕೇನೆ ಆಗೋದಿಲ್ಲ, ಇವಾಗ ಸದ್ಯಕ್ಕೆ ನಾವು ಇಲ್ಲಿಂದ ಹೋಗ್ತೀವಿ, ಆದ್ರೆ ಖಂಡಿತ ನಮ್ಮ ಹತ್ರ ಸಿಗಾಕೋತೀಯ ನೀನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅವ್ರುಗಳು ಆ ಕಡೆ ಹೋಗಿದ ತಕ್ಷಣ ಪ್ರಿನ್ಸಿಪಲ್ ಈ ಕಡೆ 5 ಹುಡುಗರನ್ನು ಕರೆಸಿ, ಎಷ್ಟು ಧೈರ್ಯ ಇದ್ರೆ ಸ್ಕೂಲ್ಗೆ ನೀವು ಈ ರೀತಿ ಕೆಟ್ಟ ಹೆಸರನ್ನ ತರಿಸ್ತೀರಾ, ರೌಡಿಗಳ ಗ್ಯಾಂಗ್ ಜೊತೆ ಎಲ್ಲ ಕನೆಕ್ಷನ್ ಅನ್ನು ಇಟ್ಕೊಂಡಿದ್ದೀರಲ್ಲ ಅಂತ ಕೇಳಿದ ತಕ್ಷಣ ಸ್ಟೂಡೆಂಟ್ಸ್, ನಾವು ಯಾವುದೇ ತಪ್ಪನ್ನು ಮಾಡಿಲ್ಲ, ಅವ್ರುಗಳೇನೆ ಫಸ್ಟ್ ಬಂದು ನಮ್ಮನ್ನ ಕಿಂಡಲ್ ಮಾಡಿದ್ದು, ನಮ್ಮನ್ನ ಹೊಡೆದಿದ್ದು, ನಮ್ಮ ಹತ್ರ ಇಂದ ಹಣವನ್ನ ಕಿತ್ಕೊಂಡ್ರು, ಅದಕ್ಕಾಗಿನೇ ಈ ಟಕಾಶಿ ಅವ್ರಗಳ ಜೊತೆ ಜಗಳವನ್ನ ಮಾಡ್ದ, ಅದನ್ನ ಬಿಟ್ರೆ ನಾವು ಏನನ್ನು ಮಾಡಿಲ್ಲ ಅಂತ ಹುಡುಗರು ಹೇಳಿದ್ರೆ ಪ್ರಿನ್ಸಿಪಲ್, ಲವ್ ನೀವೇ ಪೊರ್ಕಿ ಹುಡುಗರು, ನೀವು ಹೇಳೋದನ್ನ ನಾನು ನಂಬೇಕಾ ಅಂತ ಪ್ರಿನ್ಸಿಪಲ್ ಹುಡುಗರನ್ನೇ ಬೈತಿರ್ಬೇಕಾದ್ರೆ ಅವಾಗ ಫಟ್ ಅಂತ ಅಲ್ಲಿಗೆ ಬಂದಿದ್ದ ನಮ್ಮ ಹೀರೋಯಿನ್ ಸ್ಟೂಡೆಂಟ್ಸ್ ಮುಖಗಳನ್ನ ಡೀಪ್ ಆಗಿ ನೋಡಿ ಅನಲೈಸ್ ಮಾಡಿಬಿಟ್ಟು, ಇಲ್ಲಿ ನೋಡಿ ಪ್ರಿನ್ಸಿಪಲ್, ನನ್ನ ಸ್ಟೂಡೆಂಟ್ಸ್ ಅನ್ನು ನೀವು ಬೈಬೇಡಿ, ಅವ್ರಗಳನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಇವ್ರುಗಳು ತಪ್ಪನ್ನ ಮಾಡಿಲ್ಲ ಅಂತ, ಆದ್ರಿಂದ ವಿಚಾರಿಸದೆ ಏನನ್ನು ಮಾಡಬಾರ್ದು, ಅದು ಮಾತ್ರ ಇಲ್ಲ, ನೀವು ಅನ್ಕೊಳ್ಳೋ ರೀತಿ ಹುಡುಗರು ಕೆಟ್ಟ ಹುಡುಗರಲ್ಲ ಅಂತ ನಮ್ಮ ಹುಡುಗರಿಗೆ ಸಪೋರ್ಟಿವ್ ಆಗಿ ಮಾತಾಡಿಬಿಟ್ಟು, ಇನ್ ಮುಂದೆ ಈ ಹುಡುಗರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಬರಲ್ಲ, ಬಂದ್ರೆ ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿನ್ಸಿ, ಹೌದಾ, ಹಾಗಾದ್ರೆ ನಿಮ್ಮನ್ನ ಕೆಲಸ ಬಿಟ್ಟು ತೆಗೆದ್ರು ಪರವಾಗಿಲ್ವಾ ಅಂತ ಕೇಳಿದ್ರೆ, ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಈ ಹುಡುಗರ ಮೇಲೆ ನನಗೆ ನಂಬಿಕೆ ಇದೆ, ಇವ್ರುಗಳು ಮತ್ತೆ ಯಾವುದೇ ರೀತಿಯ ತಪ್ಪನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹುಡುಗರನ್ನ ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಕ್ಲಾಸ್ ರೂಮ್ಗೆ ಬಂದಿದ ತಕ್ಷಣ ಹುಡುಗರು ಎಲ್ಲರೂ ನಮ್ಮ ಟಕಾಶಿ ಹತ್ರ ಬಂದು, ಆ ಬೈಕ್ ಗ್ಯಾಂಗ್ ಅವರು ಇಷ್ಟೊಂದು ಕ್ರೂರರಾಗಿ ಇರ್ತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿದ ತಕ್ಷಣ ಟಕಾಶಿ ಏನನ್ನು ಯೋಚನೆ ಮಾಡಿ ನೋಡ್ತಾನೆ. ನಂತರ ಅಲ್ಲಿಂದ ಫಟ್ ಅಂತ ಬೇಗ ಹೊರಟು ಬಿಡ್ತಾನೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಫ್ರೆಂಡ್ಸ್ ಕೇಳಿದ್ರೆ, ಈ ಪ್ರಾಬ್ಲಮ್ ಅನ್ನ ತಕ್ಷಣವೇ ನಾನು ಸಾಲ್ವ್ ಮಾಡ್ಬೇಕು ಅಂತ ಅಲ್ಲಿಂದ ಹೊರಡ್ತಾನೆ ಹುಡುಗ. ಕಟ್ ಮಾಡಿದ್ರೆ ನೆಕ್ಸ್ಟ್ ಪೀರಿಯಡ್ ಗೆ ನಮ್ಮ ಹೀರೋಯಿನ್ ಕ್ಲಾಸ್ ರೂಮ್ ಗೆ ಬರ್ತಾರೆ. ಬಂದು ನೋಡಿದ್ರೆ ಟಕಾಶಿಯನ್ನ ಕಾಣ್ತಿಲ್ಲ. ಎಲ್ಲಿಗ್ರೋ ಹೋದ ಅವನು ಅಂತ ಕೇಳಿದ್ರೆ, ಗೊತ್ತಿಲ್ಲ ಮೇಡಮ್, ಸಡನ್ ಆಗಿ ಎದ್ದು ಹೊರಗಡೆ ಬೇಗ ಹೊರಟು ಹೋದ, ನಮಗೆ ಯಾಕೋ ಆ ಗ್ಯಾಂಗ್ ಜೊತೆನೆ ಜಗಳ ಮಾಡೋದಕ್ಕೆ ಹೋಗಿದ್ದಾನೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನ್ಗೆ ಬರುತ್ತೆ ನೋಡಿ ಕೋಪ, ನೀವೆಲ್ಲರೂ ಒಂದು ಫ್ರೆಂಡ್ಸ್ ಏನ್ರೋ, ನಿಮಗಾಗಿ ತಾನೇ ಅವನು ಆ ಗ್ಯಾಂಗ್ ಜೊತೆ ಜಗಳವನ್ನ ಮಾಡಿದ್ದು, ಆದ್ರೆ ಇವಾಗ ನೀವು ಅವನನ್ನ ಅಲ್ಲಿಗೆ ಅಲೋನ್ ಆಗಿ ಕಳಿಸ್ಬಿಟ್ಟಿದ್ದೀರಾ, ಒಂದು ಪ್ರಾಬ್ಲಮ್ ಅಂತ ಬಂದ್ರೆ ಫ್ರೆಂಡ್ ಜೊತೆಗೆ ಸೇರಿ ಒಗ್ಗಟ್ಟಾಗಿ ನಿಲ್ಬೇಕು ಕಂಡ್ರು, ಅದೇನೆ ಫ್ರೆಂಡ್ಶಿಪ್ ಅಂತ ಜೋರಾಗಿ ಹುಡುಗರಿಗೆ ಬೈದ್ಬಿಟ್ಟು ಅವರುವೇ ಅಲ್ಲಿಂದ ಹೊರಟೋಗ್ತಾರೆ. ಆವಾಗ್ಲೇ ರಿಯೋ ಅಲ್ಲಿರುವ ಸ್ಟೂಡೆಂಟ್ಸ್ ಹತ್ರ, ಇಲ್ಲಿ ನೋಡಿ ನಾನುವೇ ನಿಮ್ಮ ರೀತಿನೇ ಇರ್ತಿದ್ದೆ, ಯಾರ ಮಾತನ್ನು ಕೇಳ್ದೆ ಹಠ ಹಿಡ್ಕೊಂಡು ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರ್ತಿದ್ದೆ, ಅಂತಹ ಸಮಯದಲ್ಲೇ ಹೀರೋಯಿನ್ ಅವರು ನನ್ನ ಕ್ಲಾಸಿಗೆ ಕ್ಲಾಸ್ ಟೀಚರ್ ಆಗಿ ಬಂದ್ರು, ನಂತರ ನನ್ನ ಲೈಫ್ ಅಲ್ಲಿ ಎಲ್ಲವೇ ಚೇಂಜ್ ಆಗೋಯ್ತು, ಒಗ್ಗಟ್ಟಾಗಿ ಇರೋದು ಅಂದ್ರೆ ಏನು ಅಂತ ಕಲ್ತ್ಕೊಂಡೆ, ಫ್ರೆಂಡಿಗೆ ಒಂದು ಪ್ರಾಬ್ಲಮ್ ಅಂದ್ರೆ ಜೀವವನ್ನ ಕೂಡ ಕೊಡೋದಕ್ಕೆ ರೆಡಿ ಆಗಿರ್ಬೇಕು ಕಂಡ್ರು, ಅದೇನೇ ಫ್ರೆಂಡ್ಶಿಪ್ ಅಂತ ಹೇಳ್ಬಿಟ್ಟು ಅವನವೇ ಅಲ್ಲಿಂದ ಹೊರಡ್ತಾನೆ. ಇದನ್ನ ಕೇಳಿದ ಸ್ಟೂಡೆಂಟ್ಸ್ ಎಲ್ಲರೂ ಮೋಟಿವೇಟ್ ಆಗ್ಬಿಟ್ಟು ಅವ್ರುಗಳವೇ ಟೆನ್ಷನ್ ಆಗಿ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಟಕಾಶಿ ಎಲ್ಲಿಗೆ ಬಂದಿದ್ದಾನೆ ಅಂತ ನೋಡಿದ್ರೆ ಡೈರೆಕ್ಟ್ ಆಗಿ ಆ ಬೈಕ್ ಗ್ಯಾಂಗ್ ಇರುವ ಜಾಗಕ್ಕೆ ಬಂದು ಆ ಗ್ಯಾಂಗಿನ ಹೆಡ್ ಹತ್ರ, ನೋಡಿ ನನಗೂ ನಿಮಗೇನೆ ಪ್ರಾಬ್ಲಮ್, ಇದ್ರ ಮೇಲೆ ನನ್ನ ಫ್ರೆಂಡ್ಸ್ ಅನ್ನ ನೀವು ತೊಂದರೆ ಮಾಡಬಾರ್ದು, ಇವಾಗ್ಲೇನೆ ಈ ಲೆಕ್ಕವನ್ನ ನಾವು ತೀರಿಸ್ಕೊಬಿಡೋಣ ಅಂತ ಹುಡುಗ ಹೇಳಿದ್ರೆ ಅದಕ್ಕೆ ಹೆಡ್, ಓ
ನಿನಗೆ ಅಷ್ಟೊಂದು ಧೈರ್ಯ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಆ ಇಡೀ ಗ್ಯಾಂಗ್ ನಮ್ಮ ಹುಡುಗನನ್ನ ಹಾಕಿ ಹೊಡೆಯೋದಕ್ಕೆ ಶುರು ಹಚ್ಕೋತಾರೆ. ನಮ್ಮ ಹುಡುಗನು ತಿರುಗಿಸಿ ಹೊಡಿತಾನೆ, ಆದ್ರೆ ತುಂಬಾ ಜನರು ಇರೋದ್ರಿಂದ ಅವನ ಕೈಯಲ್ಲಿ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ. ಸರಿಯಾಗಿ ಹೊಡೆಸ್ಕೊತಾನೆ. ಆ ಸಮಯದಲ್ಲಿ ಅಲ್ಲಿರುವ ಗೋಡೆ ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಆ ಡಸ್ಟ್ ಇಂದ ನಮ್ಮ ಹೀರೋಯಿನ್ ಹಾಗೆ ಹೊರಗಡೆ ಬರ್ತಾರೆ. ಯಾವನವನು ನನ್ನ ಸ್ಟೂಡೆಂಟ್ ಮೇಲೆ ಕೈಯನ್ನ ಮಾಡಿದ್ದು ಅಂತ ಕೇಳಿದ್ರೆ, ಓ ನಿನ್ನ ಸ್ಟೂಡೆಂಟ್ ಗೆ ಇವಾಗ ನೀನು ಸಪೋರ್ಟ್ ಆಗಿ ಬಂದಿದ್ಯಾ, ಒಂದು ಹುಡುಗಿಯಾಗಿ ಇದ್ಕೊಂಡು ನಮಗೆ ಆಪೋಸಿಟ್ ಆಗಿ ನೀನು ಜಗಳವನ್ನ ಮಾಡಿ ಬಿಡ್ತೀಯಾ ಅಂತ ಅವರುಗಳು ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಯಾರೋ ಮಾಫಿಯಾ ಗ್ಯಾಂಗಿನ ಲೀಡರು, ಅವರಿಗೆ ಗೊತ್ತಿಲ್ಲದೆ ಇರುವ ಮಾರ್ಷಲ್ ಆರ್ಟೇ ಇಲ್ಲ, ಸುಮ್ನೆ ನುಗ್ಗಿ ಎಲ್ಲರಿಗೂ ಹೊಡೆದು ಚೆಚ್ಚುತ್ತಾಳೆ. ಇದನ್ನ ಟಕಾಶಿನು ಅಂತ ಬಾಯಿ ಬಿಟ್ಟು ನೋಡ್ತಿರ್ತಾನೆ. ಆಮೇಲೇನು ಇಬ್ಬರು ಸೇರ್ಕೊಂಡು ಅಲ್ಲಿರೋ ಹುಡುಗರು ಎಲ್ಲರ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಒಂದು ಸ್ಟೇಜ್ ಅಲ್ಲಿ ಒಬ್ಬ ನಮ್ಮ ಹೀರೋಯಿನ್ ಅನ್ನ ಹೊಡೆಯೋಣ ಅಂತ ಬರ್ಬೇಕಾದ್ರೆ ಅವಾಗ ಫಟ್ ಅಂತ ಒಬ್ಬ ಬಂದು ಕೈಯನ್ನ ಹಿಡ್ಕೊತಾನೆ. ಯಾರು ಅಂತ ನೋಡಿದ್ರೆ ನಮ್ಮ ರಿಯೋ. ಅಷ್ಟೇ ಇವರು ಮೂವರು ಸೇರ್ಕೊಂಡು ಎಲ್ಲರನ್ನು ಹೊಡೆದು ನಾಶ ಮಾಡ್ತಾರೆ. ಆದ್ರಿಂದ ಹೆದರಿದ ಬೈಕ್ ಗ್ಯಾಂಗು ನಮ್ಮನ್ನ ಬಿಟ್ಬಿಡಿ ಅಂತ ಹೆದರಿ ಬೆದರಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ನಂತರವೇ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ಬಂದಿದ್ದ ತಕ್ಷಣ ನಮ್ಮ ಟಕಾಶಿ ಹತ್ರ ನಮ್ಮನ್ನ ಕ್ಷಮಿಸ್ಬಿಡು, ನಿನ್ನ ಅಲೋನ್ ಆಗಿ ನಾವು ಕಳ್ಸಿರ್ಬಾರ್ದಾಗಿತ್ತು, ಏನೇ ಕಷ್ಟ ಇದ್ರು ಸರಿ ನಾವು ನಿನ್ನ ಜೊತೆಗೇನೆ ಇದ್ದಿರ್ಬೇಕಾಗಿತ್ತು ಅಂತ ಹೇಳಿ ಸಾರಿಯನ್ನ ಕೇಳ್ಬೇಕಾದ್ರೆ ಟಕಾಶಿ ಮತ್ತೆ ಅವನ ಫ್ರೆಂಡ್ಸ್ ಗಳ ಮಧ್ಯ ಇನ್ನವೇ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ಆದ್ರೆ ಟಕಾಶಿಗೆ ಶಾಕಿಂಗ್ ಆಗಿರ್ತಿದೆ. ಆದ್ರೆ ಮೇಡಮ್ ನೀವು ಹೇಗೆ ಇಷ್ಟು ಸೂಪರ್ ಆಗಿ ಫೈಟ್ ಅನ್ನ ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಮ ಹೀರೋಯಿನ್, ಇಲ್ಲಿ ನೋಡು, ನಮಗೆ ಯಾರನ್ನಾದ್ರೂ ಇಷ್ಟವಾಗ್ಬಿಟ್ರೆ ಅವರಿಗಾಗಿ ನಾವು ಏನನ್ನ ಬೇಕಾದ್ರೂ ಮಾಡ್ತೀವಲ್ವಾ, ಅದೇ ತರಾನೇ ಇದುವೆ. ನನ್ನ ಸ್ಟೂಡೆಂಟ್ಸ್ ಅನ್ನ ನನಗೆ ತುಂಬಾನೇ ಇಷ್ಟವಾಗುತ್ತೆ. ಸೊ ಅವ್ರಗಳಿಗಾಗಿ ನಾನು ಏನನ್ನ ಬೇಕಾದ್ರೂ ಮಾಡ್ತೀನಿ. ಇನ್ ಮುಂದೆ ನೀವು ಯಾವಾಗಲೂ ಒಗ್ಗಟ್ಟಾಗಿ ಇರಬೇಕು, ಒಟ್ಟಿಗೆನೇ ಇರಬೇಕು, ಅದೇನೇ ನಿಮ್ಮ ಸ್ಟ್ರೆಂತ್ ಅಂತ ನಮ್ಮ ಹೀರೋಯಿನ್ ತುಂಬಾನೇ ಮೋಟಿವೇಟೆಡ್ ಆಗಿ ಮಾತಾಡ್ಬೇಕಾದ್ರೆ ಇದು ಈ ಸ್ಟೂಡೆಂಟ್ಸ್ ಗಳಿಗೆ ತುಂಬಾನೇ ಇಷ್ಟವಾಗ್ಬಿಡುತ್ತೆ. ಅಷ್ಟೇ ನೆಕ್ಸ್ಟ್ ದಿನದಿಂದ ನಮ್ಮ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಾರೆ ಸ್ಟೂಡೆಂಟ್ಸ್. ಇವೆಲ್ಲ ಆರಾಮಾಗಿ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಸ್ಕೂಲಿಗೆನೆ ಬರುತ್ತೆ. ಇಬ್ಬರು ಪೊಲೀಸ್ ಆಫೀಸರ್ ಬಂದು ಕೂತ್ಕೊಂಡು ಲಾಸ್ಟ್ ಬ್ಯಾಚ್ ಅಲ್ಲಿ ಇಲ್ಲಿ ಓದಿ ಮುಗಿಸಿದವನು ಇವಾಗ ಒಂದು ದೊಡ್ಡ ಡ್ರಗ್ ಡೀಲರ್ ಆಗ್ಬಿಟ್ಟಿದ್ದಾನೆ, ಅವನನ್ನ ಹಿಡಿಯೋದಕ್ಕಾಗಿನೇ ನಾವು ಇವಾಗ ಇಲ್ಲಿಗೆ ಬಂದಿರೋದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್, ಇಲ್ವಲ್ಲ ಅವನು ಆ ರೀತಿ ಎಲ್ಲ ಇಲ್ವಲ್ಲ, ಅವನು ಒಳ್ಳೆ ಸ್ಟೂಡೆಂಟ್, ಅವನ ಕ್ಲಾಸ್ ಟೀಚರೇ ನಾನು ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ನೀವು ಅನ್ಕೊಳ್ಳೋ ರೀತಿಯಲ್ಲ, ಇಲ್ಲ ಅವನು ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ದಾನೆ. ಲಾಸ್ಟ್ ಟೈಮ್ ಡ್ರಗ್ ಅನ್ನು ಹಿಡಿಯೋದಕ್ಕಾಗಿ ನಾವು ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ವಾಲೆಟ್ ಬಿದ್ದಿತ್ತು. ಇದನ್ನು ನೋಡ್ಬಿಟ್ಟು ನಾವು ಡೌಟ್ ಆಗಿ ಅವನಿಗೆ ಕಾಲ್ ಅನ್ನ ಮಾಡಿದ್ರೆ ಅವನು ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ, ಕಣ್ಣಿಗೂ ಕಾಣಿಸ್ಕೊತಿಲ್ಲ, ತಪ್ಪಿಸ್ಕೊಬಿಟ್ಟಿದ್ದಾನೆ. ಆದ್ರಿಂದಾನೇ ನಿಮಗೆ ವಾರ್ನಿಂಗ್ ಅನ್ನು ಕೊಟ್ಬಿಟ್ಟು ಅವನನ್ನ ಏನಾದ್ರೂ ನೀವು ನೋಡಿದ್ರೆ ನಮಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಹೇಳಿ ಹೋಗೋದಕ್ಕಾಗಿನೇ ನಾವು ಬಂದಿದ್ದು ಅಂತ ಹೇಳ್ಬೇಕಾದ್ರೆ ಇದನ್ನ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಡೋಕೇನೆ ಆಗ್ತಿಲ್ಲ. ನಾನು ಅವನನ್ನ ಹುಡುಕಿ ಕಂಡುಹಿಡಿಬೇಕು ಅಂತ ಹೊರಡ್ಬೇಕಾದ್ರೆ ಆವಾಗ ಪ್ರಿನ್ಸಿಪಲ್, ಇಲ್ಲಿ ನೋಡು ಇವಾಗ ಆ ಹುಡುಗ ನಮ್ಮ ಸ್ಕೂಲ್ ಅನ್ನ ಬಿಟ್ಟೆ ಹೋಗ್ಬಿಟ್ಟಿದ್ದಾನೆ, ಬೇಡದೆ ಇರುವ ಪ್ರಾಬ್ಲಮ್ ಗೆ ನಿನ್ನ ತಲೆಯನ್ನ ಹಾಕ್ಬೇಡ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಇಲ್ಲಿ ನೋಡಿ ಸರ್ ಯಾವಾಗಿದ್ರು ಏನು ಅವನು ನನ್ನ ಸ್ಟೂಡೆಂಟೇ, ಯಾವಾಗ್ಲೂ ಅವನಿಗೆ ಒಂದು ಪ್ರಾಬ್ಲಮ್ ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಆ ಸ್ಟೂಡೆಂಟ್ ಅನ್ನ ಹುಡುಕಿ ಬೇಗ ಹೊರಡ್ತಾಳೆ. ಆ ಸ್ಟೂಡೆಂಟಿನ ಹೆಸರು ಸೆನ್. ಸೊ ಅವನನ್ನು ಹುಡುಕಿ ಬೇಗ ಹೋಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಮುಂದೆ ತುಂಬಾ ಸ್ಟೂಡೆಂಟ್ಸ್ ಬಂದು ನಿಂತ್ಕೋತಾರೆ. ಇವ್ರುಗಳು ಯಾರು ಅಂದ್ರೆ ಆ ಸೆನ್ ಸ್ಟೂಡೆಂಟ್ ಇದ್ದಾನೆ ಅಲ್ವಾ, ಅವನ ಕ್ಲಾಸ್ ಮೇಟ್ಸ್. ಅವ್ರುಗಳು ನಮ್ಮ ಹೀರೋಯಿನ್ ಹತ್ರ ಆ ಸೆನ್ ಅವನಿಗೆ ಏನೋ ಪ್ರಾಬ್ಲಮ್ ಅಂತ ನಾವು ಕೇಳ್ಪಟ್ವಿ, ಅವನನ್ನು ಹುಡುಕಿ ನೀವು ಹೋಗ್ತಿದ್ದೀರಾ ಅಂತಾನು ಕೇಳ್ಪಟ್ವಿ, ಆದ್ರಿಂದಾನೇ ನಿಮಗೆ ಸಪೋರ್ಟ್ ಅನ್ನ ಮಾಡೋದಕ್ಕಾಗಿ ನಾವು ಬಂದ್ವಿ ಅಂತ ಹೇಳ್ತಾರೆ. ಅಷ್ಟೇ ನಂತರ ಏನು ಎಲ್ಲರೂ ಸೇರಿ ಆ ಸೆನ್ ಅನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲೇ ಹುಡುಕಿದ್ರು ಹುಡುಗನನ್ನ ಕಾಣ್ತಿಲ್ಲ. ಹಾಗೆ ಕಟ್ ಮಾಡಿದ್ರೆ ಇಲ್ಲಿ ನಮಗೆ ಸೆನ್ ಅನ್ನ ತೋರಿಸ್ತಾರೆ. ಅವನ ಪಾಡಿಗೆ ಯಾರ ಕಣ್ಣಿಗೂ ಬೀಳ್ದೆ ಹಾಗೆ ಸೈಲೆಂಟ್ ಆಗಿ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಫೋನ್ ಕಾಲೇ ಅದು. ಆದ್ರೆ ಹುಡುಗ ಪಿಕ್ ಮಾಡ್ತಿಲ್ಲ. ಸಡನ್ ಆಗಿ ಯಾರನ್ನೋ ನೋಡಿ ಹೆದರಿ ಹೌಸ್ಕೋತಾನೆ. ನೋಡಿದ್ರೆ ಅದು ಪೊಲೀಸ್ ಕಾರು. ಇವನು ಈ ರೀತಿ ಮಾಡೋದನ್ನ ನೋಡಿದ್ರೆ ದೊಡ್ಡದಾಗಿ ಏನೋ ಒಂದು ತಪ್ಪನ್ನ ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಕಟ್ ಮಾಡಿದ್ರೆ ಈ ಕಡೆ ನಮಗೆ ರಿಯೋವನ್ನ ತೋರಿಸ್ತಾರೆ. ಅವನ ಸ್ಕೂಲ್ ಕೆಲಸ ಎಲ್ಲವನ್ನ ಮುಗಿಸ್ಕೊಬಿಟ್ಟು ಅವನ ಮನೆಗೆ ಹೊರಡೋಣ ಅಂತ ಹೊರಡಬೇಕಾದ್ರೆ ಡಿ ಕ್ಲಾಸ್ ರೂಮ್ ಇಂದ ಏನೋ ಒಂದು ಸದ್ದಾಗ್ತಿರುತ್ತೆ. ಏನು ಅಂತ ಇವನು ಒಳಗಡೆ ಬಂದು ನೋಡಿದ್ರೆ ಸೆನ್ನು ಅಲ್ಲೇನೆ ಹೌಸ್ಕೊಂಡಿರ್ತಾನೆ. ರಿಯೋವನ್ನ ನೋಡಿದ ತಕ್ಷಣ ಸೆನ್ನು ಅಲ್ಲಿಂದ ಎಸ್ಕೇಪ್ ಆಗೋಣ ಅನ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಹೀರೋಯಿನ್ ಮತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಬಂದ್ಬಿಡ್ತಾರೆ. ಮೇ ಬಿ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಹೌಸ್ಕೊಂಡಿರ್ತಾನೋ ಅಂತ ಡೌಟ್ ಅಲ್ಲೇ ಬಂದಿರ್ತಾರೆ. ಅದೇ ರೀತಿ ಇರ್ತಾನೆ. ಸೊ ನಮ್ಮ ಹೀರೋಯಿನ್ ಸೆನ್ ಹತ್ರ, ಏನಾಯ್ತು ನಿನಗೆ, ನೀನು ಯಾವುದೇ ರೀತಿಯ ತಪ್ಪನ್ನು ಮಾಡಿರಲ್ಲ ಅಂತ ನನಗೆ ಗೊತ್ತು, ನಮಗೆ ನಿನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ, ಆದ್ರೆ ನಮ್ಮನ್ನು ನೋಡಿದ ತಕ್ಷಣ ಏನಕ್ಕೆ ನೀನು ಗಾಬರಿ ಆಗ್ತಿದೀಯಾ ಅಂತ ಕೇಳ್ಬೇಕಾದ್ರೆ ಸೆನ್ನ, ನಾನು ನಿಮ್ಮ ಹತ್ರ ಓದುತ್ತಿರ್ಬೇಕಾದ್ರೇನೆ ತುಂಬಾನೇ ಹಠವಾದಿಯಾಗೇ ಇರ್ತಿದ್ದೆ, ಬ್ಯಾಡ್ ಸ್ಟೂಡೆಂಟ್ ಆಗಿ ಇರ್ತಿದ್ದೆ, ಇವಾಗ ಅದರ ನಂತರವೂ ನಿಮಗೆ ಮತ್ತೆ ಪ್ರಾಬ್ಲಮ್ ಅನ್ನು ಕೊಡ್ಬೇಕು ಅಂತ ನಾನು ಇಷ್ಟಪಡ್ತಿಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಯಿನ್, ಏನು ನೀನು ಮಾತಾಡ್ತಿದೀಯಾ, ನೀನೇ ನಮ್ಮನ್ನೆಲ್ಲ ಈ ರೀತಿ ಅನ್ಕೊಂಡಿದೀಯಾ, ಆದ್ರೆ ನಿನ್ನ ಫ್ರೆಂಡ್ಸ್ ಅನ್ನ ನೋಡು, ನಿನಗೆ ಒಂದು ಪ್ರಾಬ್ಲಮ್ ಅಂತ ಗೊತ್ತಾಗಿದ್ದ ತಕ್ಷಣ ಬೆಳಗ್ಗೆಯಿಂದ ಊಟ ತಿಂಡಿ ಎಲ್ಲವನ್ನು ಬಿಟ್ಬಿಟ್ಟು ನಿನ್ನನ್ನು ಹುಡುಕಾಡ್ತಿದ್ದಾರೆ. ಸೊ ಸುಮ್ನೆ ಮರ್ಯಾದಿಂದ ಏನು ನಡೀತೋ ಅನ್ನೋದನ್ನ ಹೇಳು ಅಂತ ಕೇಳ್ಬೇಕಾದ್ರೇನೆ ಹುಡುಗ ಅಪ್ಸೆಟ್ ಆಗಿ ಎಲ್ಲ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ
ಇವನಿಗೆ ಯಾವುದೋ ಒಂದು ಜಾಗದಲ್ಲಿ ಡೆಲಿವರಿಯನ್ನ ಮಾಡುವ ಕೆಲಸ ಒಂದು ಸಿಕ್ಕಿರುತ್ತೆ, ಅದು ಜಾಸ್ತಿ ಸ್ಯಾಲರಿ ಜೊತೆಗೆ. ಅಂದ್ರೆ ಅವ್ರುಗಳು ಒಂದು ಪಾರ್ಸಲ್ ಅನ್ನು ಕೊಡ್ತಾರೆ, ಅದನ್ನ ಈ ಹುಡುಗ ತಗೊಂಡು ಹೋಗಿ ಕ್ಲೈಂಟ್ ಹತ್ರ ಕೊಡ್ಬೇಕು. ಆ ತರನೇ ಹುಡುಗ ಒಂದು ದಿನ ಪಾರ್ಸಲ್ ಅನ್ನು ಕೊಡೋಣ ಅಂತ ಒಂದು ಜಾಗಕ್ಕೆ ಹೋಗಿರ್ತಾನೆ. ಆದ್ರೆ ಅಲ್ಲಿದ್ದ ಕ್ಲೈಂಟ್ ಈ ಪಾರ್ಸಲ್ ಅನ್ನು ನೀನೆ ಓಪನ್ ಮಾಡಿ ತೋರಿಸು ಅಂತ ಹೇಳಿರ್ತಾರೆ. ತಕ್ಷಣ ಇವನಿಗೆ ಆ ಪಾರ್ಸಲ್ ಅನ್ನು ಓಪನ್ ಮಾಡಿ ತೋರಿಸಿರ್ತಾನೆ. ನೋಡಿದ್ರೆ ಅದರಲ್ಲಿ 3 ಗೊಂಬೆಗಳಿದ್ದಿರುತ್ತೆ. ಅದನ್ನು ನೋಡಿದ ಕ್ಲೈಂಟ್ ಸರಿ ಓಕೆ ಇದನ್ನ ತಗೊಂಡು ಹೋಗಿ ಕಾರ್ ಡಿಕ್ಕಿಗೆ ಮಡ್ಗು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನು ಗಾಬರಿಯಾಗಿ ಆ ಸ್ಟ್ಯಾಚ್ಯೂ ಅನ್ನು ತಗೊಂಡು ಓಡಿ ಹೋಗ್ಬೇಕಾದ್ರೆ ಆ 3 ಸ್ಟ್ಯಾಚ್ಯೂ ಅಲ್ಲಿ ಒಂದು ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ನೋಡಿದ್ರೆ ಅದ್ರ ಒಳಗಡೆ ಡ್ರಗ್ಸ್ ಇದ್ದಿರುತ್ತೆ. ಸೊ ಇದನ್ನ ನೋಡಿದ ನಮ್ಮ ಸೆನ್ನು ಸಿಕ್ಕಾಪಟ್ಟೆ ನಡ್ಗೋಗ್ಬಿಟ್ಟಿರ್ತಾನೆ. ಅಯ್ಯೋ ಪಾಪಿಗಳ ನೀವೆಲ್ಲ ಡ್ರಗ್ಸ್ ಸೇಲ್ಸ್ ಅನ್ನ ಮಾಡೋರಾ ಅಂತ ಶಾಕ್ ಆಗಿ ಕೇಳ್ಬಿಟ್ಟು ನನ್ನನ್ನ ಈ ಕೆಲಸವನ್ನೆಲ್ಲ ಮಾಡಿಸ್ಬೇಡಿ ಅಂತ ಹೇಳಿ ಗಲಾಟೆ ಮಾಡಿರ್ತಾನೆ. ಅಯ್ಯೋ ನಿನ್ನ ಎಷ್ಟು ದೊಡ್ಡ ಡೀಲಿಂಗ್ ಅನ್ನ ನೀನು ಹಾಲ್ ಮಾಡಿಬಿಟ್ಟು ಏನು ನೀನು ಮಾತಾಡ್ತಿರೋದು, ಸುಮ್ಮನೆ ನಿನಗೆ ಹಣವನ್ನ ತೆಗೆದು ಕೊಟ್ಬಿಡ್ತಾರ ಅಂತ ಸೆನ್ನ ಹಾಕಿ ಹೆದರ್ಸ್ತಿರ್ತಾರೆ. ಕರೆಕ್ಟ್ ಆಗಿ ಆ ಸಮಯಕ್ಕೆ ಪೊಲೀಸ್ ಅವರು ಅಲ್ಲಿಗೆ ಬರೋ ರೀತಿ ಸದ್ದಾಗಿರುತ್ತೆ. ಆದ್ರಿಂದ ಸೆನ್ನ ಅಲ್ಲೇ ಬಿಟ್ಬಿಟ್ಟು ಸ್ಮಗ್ಲರ್ಸ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಆವಾಗ ನಮ್ಮ ಸೆನ್ನು ಭಯದಲ್ಲಿ ಇದ್ರ ಮೇಲೆ ಈ ಜಾಗದಲ್ಲಿ ನಾವು ಇದ್ರೆ ಪೊಲೀಸರ್ಸ್ ನಮ್ಮನ್ನೇ ಹಿಡಿತಾರೆ ಅಂತ ಯೋಚನೆ ಮಾಡಿ ಅಲ್ಲಿಂದ ಬೇಗ ಬೇಗ ಎದ್ದು ಬಿದ್ದು ಓಡಿ ಹೋಗಿರ್ತಾನೆ. ಆ ರೀತಿ ಓಡಿ ಹೋಗ್ಬೇಕಾದ್ರೇನೆ ಅವನ ಪರ್ಸ್ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಅದನ್ನು ತಗೊಂಡಿದ್ದ ಪೊಲೀಸು ಅದರ ನಂತರವೇ ಇವನ ಮೇಲೆ ಡೌಟ್ ಅನ್ನು ಪಟ್ಟಿರ್ತಾರೆ. ಸೊ ಇದನ್ನು ಕೇಳಿದ ನಮ್ಮ ಹೀರೋಯಿನ್, ಇಷ್ಟೇನ ವಿಷಯ, ನಿನ್ನ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ ಅಲ್ವಾ, ಅದೇನಿ ಸಾಕು ನಮಗೆ. ಸರಿ ಓಕೆ ಗಾಯ್ಸ್, ನೀವು ಎಲ್ಲರೂ ತುಂಬಾನೇ ಟಯರ್ಡ್ ಆಗಿರ್ತೀರಾ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಆದ್ರಿಂದ ಎಲ್ಲರೂ ನಮ್ಮ ಮನೆಗೆ ಬಂದು ಇವತ್ತು ರಾತ್ರಿ ಸ್ಟೇ ಆಗ್ಬಿಡಿ ಆಯ್ತಾ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಅವಳ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅದೇ ತರ ಹುಡುಗರು ಅವಳ ಮನೆಯಲ್ಲಿ ರೆಸ್ಟ್ ಅನ್ನ ತಗೋತಾರೆ. ಆವಾಗ ನಮ್ಮ ಹೀರೋಯಿನ್ ಈ ಕಡೆ ಅವಳ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಯಾರು ಈ ಏರಿಯಾದಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿರೋದು ಅನ್ನೋ ವಿಷಯವನ್ನ ನೀವು ಕಂಡುಹಿಡಿಯಿರಿ ಬೇಗ ಅಂತ ಹೇಳ್ಬೇಕಾದ್ರೆ ಅವ್ರುಗಳೇ ತಕ್ಷಣವೇ ಆ ವಿಷಯವನ್ನ ಕಂಡುಹಿಡಿದು ನಮ್ಮ ಹೀರೋಯಿನ್ ಹತ್ರ ಬಂದು ಹೇಳ್ತಾರೆ. ಯಾಕೆಂದ್ರೆ ಆಲ್ರೆಡಿ ಇವ್ರುಗಳು ಪ್ಲಾನ್ ಅಲ್ಲಿ ಇದ್ದವರು ತಾನೆ, ಮಾಫಿಯಾ ಬಿಸ್ನೆಸ್ ಮಾಡ್ತಿದ್ದವರು ತಾನೆ. ಈ ಡ್ರಗ್ ಬಿಸ್ನೆಸ್ ನಡೆಯೋದಕ್ಕೆ ಮೇನ್ ಆಗಿ ಇರ್ತಿರೋನೆ ಇವನೇನೆ, ಪ್ರೆಸಿಡೆಂಟ್ ಆಗಿ ನಿಂತ್ಕೊಳ್ಳೋನೆ ಅವನೇನೆ. ಇಲ್ಲಿ ಎಲ್ಲರಿಗೂ ಸಪ್ಲೈಯನ್ನ ಮಾಡ್ತಿರೋದು, ಒಳಗಡೆ ಸಪ್ಲೈಯನ್ನ ಮಾಡ್ಬಿಟ್ಟು ಹೊರಗಡೆ ಒಳ್ಳೆ ಒಂದು ರೀತಿ ನಾಟಕವನ್ನ ಮಾಡ್ತಿದ್ದಾನೆ. ಅದ್ರಲ್ಲೂ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ಜನರ ವೋಟ್ ಅನ್ನ ಗೆಲ್ಬೇಕು ಅಂತ ನೋಡ್ತಿದ್ದಾನೆ. ಇದನ್ನೆಲ್ಲ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಶಾಕ್ ಆಗಿ ಬಿಡುತ್ತೆ. ಯಾಕೆಂದ್ರೆ ಸ್ವಲ್ಪ ದಿನಗಳ ಹಿಂದೆ ಅವನನ್ನು ನೋಡಿರ್ತಾಳೆ ಅಲ್ವಾ ನಮ್ಮ ಹೀರೋಯಿನ್, ಅವನನ್ನು ನೋಡಿದ ತಕ್ಷಣ ಇವಳಿಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿರುತ್ತೆ. ಅಯ್ಯೋ ಪಾಪಿ ನೋಡೋದಕ್ಕೆ ಒಳ್ಳೆ ಒಂದು ರೀತಿ ಇರ್ತಿದ್ಯಲ್ಲ, ಆದ್ರೆ ಹಿಂದೆ ಇಷ್ಟೊಂದು ಕೆಟ್ಟ ಕೆಲಸವನ್ನ ಮಾಡಿದ್ಯಲ್ಲ ಅಂತ ತುಂಬಾನೇ ಕೋಪ ಮಾಡಿ ಕಿರ್ಚ್ಕೊತಿರ್ತಾಳೆ. ಸೊ ಈ ರೀತಿ ನಮ್ಮ ಹೀರೋಯಿನ್ ಮಾತಾಡ್ತಿರೋದು ಎಲ್ಲವನ್ನು ಒಳಗಡೆ ಮಲಗಿರುವ ಸ್ಟೂಡೆಂಟ್ಸ್ ಕೇಳಿಸ್ಕೊತಾರೆ. ಹಾಗಾದ್ರೆ ಆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಲ್ತಿರೋನೇ ಎಲ್ಲ ಪ್ರಾಬ್ಲಮ್ಗೂ ಕಾರಣನಾ ಅಂತ ಅನ್ಕೋತಾರೆ ಸ್ಟೂಡೆಂಟ್ಸ್. ನಂತರ ಹಾಗೆ ಸ್ಟೂಡೆಂಟ್ಸ್ ಎಲ್ಲರೂ ಮಲಗ್ ಬಿಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ನಮ್ಮ ಹೀರೋಯಿನ್ ಬಂದು ನೋಡಿದ್ರೆ ಸ್ಟೂಡೆಂಟ್ಸ್ ಒಬ್ಬರನ್ನು ಕಾಣ್ತಿಲ್ಲ. ಸೊ ಅವಳಿಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು, ಅಯ್ಯೋ ನಿನ್ನೆ ರಾತ್ರಿ ನಾವು ಮಾತಾಡಿದ್ದನ್ನ ಕೇಳಿಸ್ಕೊಬಿಟ್ರು ಸ್ಟೂಡೆಂಟ್ಸ್, ಆದ್ರಿಂದ ಡೈರೆಕ್ಟ್ ಆಗಿ ಆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ರೂಮ್ ಅವನ ಆಫೀಸ್ಗೆ ಹೋಗ್ಬಿಟ್ಟಿದಾರೋ ಅಂತ ಅನ್ಕೋಬೇಕಾದ್ರೆ ಅದೇ ತರ ಈ ಕಡೆ ನಮ್ಮ ಸ್ಟೂಡೆಂಟ್ಸ್ ಆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಇದ್ದಾನೆ ಅಲ್ವಾ ಅವನ ಆಫೀಸ್ ಮುಂದೆನೆ ಬಂದು ನಿಂತಿರ್ತಾರೆ. ಅವನ ಸೈಡ್ ಅಲ್ಲಿ ಒಂದು IT ಕಂಪನಿಯನ್ನು ರನ್ ಮಾಡ್ತಿರ್ತಾನೆ. ಸೊ ಆ ಕಂಪನಿಯಲ್ಲಿ ಇವಾಗ ಇರ್ತಾನೆ ಅಂತ ಅನ್ಕೊಂಡು ಬಂದ್ರೆ ಅಲ್ಲೇನೆ ಇರ್ತಿದ್ದಾನೆ. ಆದ್ರೆ ನಮ್ಮ ಹುಡುಗರಿಗೆ ಪ್ರಾಬ್ಲಮ್ ಏನು ಅಂದ್ರೆ ಇವ್ರಗಳ ಕೈಯಲ್ಲಿ ಹೇಗೆ ಒಳಗಡೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಆದ್ರಿಂದ ಏನನ್ನ ಮಾಡೋಣ, ಹೇಗೆ ಒಳಗಡೆ ಹೋಗೋದು ಅಂತ ನಮ್ಮ ಹುಡುಗರು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಇವ್ರುಗಳಿಗೆ ಫೇವರ್ ಆಗಿ ಒಂದು ವಿಷಯ ನಡೆಯುತ್ತೆ. ಅದು ಏನು ಅಂದ್ರೆ ಇವತ್ತು ಪ್ರಚಾರ, ಅವನ ಆಫೀಸ್ ಅಲ್ಲಿ ಕ್ಯಾಂಪೇನ್ ನಡೀತಾ ಇದೆ, ಆದ್ರಿಂದ ತುಂಬಾ ಜನರು ಆ ಜಾಗಕ್ಕೆ ಬರ್ತಿರ್ತಾರೆ. ಈ ಸಿಚುವೇಶನ್ ಅನ್ನು ಯೂಸ್ ಮಾಡ್ಕೊಂಡು ನಮ್ಮ ಹುಡುಗರು ಒಳಗಡೆ ಹೋಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಹುಡುಗರಿಗೆ ಏನು ಆಗ್ಬಿಡ್ಬಾರ್ದು ಅಂತ ಬೇಗ ಬೇಗ ಅಲ್ಲಿಗೆ ಹೊರಡ್ತಾಳೆ. ಆವಾಗ ಕರೆಕ್ಟ್ ಆಗಿ ನಮ್ಮ ರಿಯೋ ಗಾಡಿಯಲ್ಲಿ ಬಂದು ಏನು ಮೇಡಮ್ ಲಿಫ್ಟ್ ಬೇಕಾ ಅಂತ ಕೇಳಿ ಅವರನ್ನ ಕರ್ಕೊಂಡು ಹೋಗ್ತಾನೆ. ಅದೇ ತರ ಆಫೀಸ್ಗೆ ಬಂದು ಅಲ್ಲಿ ಒಳಗಡೆ ಹೋಗೋಣ ಅಂತ ನಮ್ಮ ಹೀರೋಯಿನ್ ಟ್ರೈ ಮಾಡ್ಬೇಕಾದ್ರೆ ಗೊತ್ತಿಲ್ಲದೆ ಒಬ್ಬನ ಮೇಲೆ ಡ್ಯಾಶ್ ಮಾಡಿ ಬಿಡ್ತಾಳೆ. ನೋಡಿದ್ರೆ ಆ ಹುಡುಗನು ನಮ್ಮ ಹೀರೋಯಿನ್ ಅವಳ ಹಳೆ ಸ್ಟೂಡೆಂಟ್, ರಿಯೋ ಅವನ ಫ್ರೆಂಡ್. ಲೋ ಮಚ್ಚ ನೀನೇನು ಮಾಡ್ತಾ ಇದೀಯ ಈ ಜಾಗದಲ್ಲಿ? ಏನು ನಾನೇನ್ ಮಾಡ್ತಾ ಇದೀನ, ನಾನೇ ಮಗ ಈ ಏರಿಯಾಗೆ ಕ್ಯಾಮ್ರಾ ಮ್ಯಾನ್. ಹೇಗೆ ಸೂಪರ್ ಕೆಲಸ ಅಲ್ಲ? ಸರಿ ಓಕೆ, ನೀವೇನು ಈ ಜಾಗದಲ್ಲಿ ಮಾಡ್ತಿದ್ದೀರಾ? ಅದನ್ನ ಆಮೇಲೆ ಹೇಳ್ತೀವಿ ಕಣೋ, ನಮಗೆ ಟೈಮ್ ಆಗ್ಬಿಟ್ಟಿದೆ ಅಂತ ಅಲ್ಲಿಂದ ಬೇಗ ಬೇಗ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಹುಡುಗರನ್ನು ನೋಡಿದ್ರೆ ಬಿಲ್ಡಿಂಗ್ ಒಳಗಡೆ ಇರ್ತಾ ಇರುವ ಸೀಕ್ರೆಟ್ ರೂಮ್ಸ್ ಅನ್ನೆಲ್ಲ ಹೋಗಿ ಚೆಕ್ ಮಾಡಿ ನೋಡ್ತಾರೆ. ಆದ್ರೆ ಎಲ್ಲವೇ ಆ ಡ್ರಗ್ಸ್ ಇರೋ ರೀತಿ ಕಾಣ್ತಾ ಇಲ್ಲ. ಮೇ ಬಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ಇರೋಲ್ವೋ, ಯಾಕೆಂದ್ರೆ ಈ ಜಾಗದಲ್ಲಿ ಯಾವುದೇ ರೀತಿಯ ಡ್ರಗ್ಸ್ ಸಿಗ್ತಾ ಇಲ್ವಲ್ಲ, ಅದಕ್ಕಾದ ಎವಿಡೆನ್ಸ್ ಪ್ರೂಫ್ ಏನೂವೇ ಇಲ್ವಲ್ಲ ಅಂತ ಹುಡುಗರು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ನಮ್ಮ ಸೆನ್ನು ಅವನು ಆ ಹಳೆ ಕ್ಲೈಂಟ್ ಅನ್ನು ನೋಡ್ತಾನೆ. ಇವನೇನೆ ಅವತ್ತು ನನ್ನನ್ನು ಹೊಡೆದಿದ್ದು, ಇವನು ಈ ಬಿಲ್ಡಿಂಗ್ ಅಲ್ಲಿ ಇರ್ತಿದ್ದಾನೆ ಅಂದ್ರೆ ಖಂಡಿತ ಡ್ರಗ್ಸ್ ಇಲ್ಲೇನೆ ಇರ್ಬೇಕು ಅಂತ ಹೇಳಿ ಹಾಗೆ ಅವನನ್ನ ಫಾಲೋ ಮಾಡಿ ಹೋಗ್ತಾರೆ. ಅದರ ಮುಖಾಂತರ ಒಂದು ರೂಮ್ ಅನ್ನು ಕಂಡುಹಿಡಿತಾರೆ. ಆ ರೂಮ್ ಒಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ಯಾಚ್ಯೂಗಳಾಗಿ ಇರ್ತಿದೆ. ಈ ಸ್ಟ್ಯಾಚ್ಯೂ ಒಳಗಡೆ ತಾನೇ ಅವ್ರುಗಳು ಡ್ರಗ್ಸ್ ಅನ್ನ ಸ್ಮಗಲ್ ಮಾಡೋದು. ತಕ್ಷಣ ಒಂದು ಸ್ಟ್ಯಾಚ್ಯೂ ಅನ್ನು ತಗೊಂಡು ಹೊಡೆದಕ್ಕೆ ನೋಡಿದ್ರೆ ಒಳಗಡೆ ಡ್ರಗ್ಸ್ ಇರುತ್ತೆ. ಹೌದು, ನಾವು ಕಂಡುಹಿಡಿದಾಯ್ತು, ನಮಗಾದ ಪ್ರೂಫ್ ಅನ್ನ ನಾವು ಕಂಡುಹಿಡಿದಾಯ್ತು, ಇದ್ರ ಮೇಲೆ ಎಲ್ಲವೇ ಮುಗೀತು ಅಂತ ನಮ್ಮ ಹುಡುಗರು ಖುಷಿ ಆಗ್ಬೇಕಾದ್ರೆ ಸಡನ್ ಆಗಿ ಒಂದು ಸದ್ದು ಏನು ಅಂತ ನೋಡಿದ್ರೆ ಆ ಡ್ರಗ್ ಡೀಲರ್ಸ್. ಸೆನ್ನು ಅವತ್ತು
ಇವತ್ತೇ ನಿನ್ನ ಕಥೆಯನ್ನು ಮುಗಿಸ್ಬಿಟ್ಟಿದ್ರೆ ನೀನು ಇಷ್ಟು ದೂರ ಬರ್ತಿದ್ದ. ಇಷ್ಟು ದೂರ ಬಂದಿದ್ದು ಅಲ್ಲದೆ ನಮ್ಮ ಜಾಗವನ್ನು ಕೊಂಡಿಡ್ದು, ನಮ್ಮ ಪ್ರಾಪರ್ಟಿಯನ್ನು ಕೊಂಡಿಡ್ದು, ನಮ್ಮ ಡ್ರಗ್ಸ್ ಅನ್ನು ಕೊಂಡಿಡ್ದು ನಮ್ಮನ್ನ ಸಿಗೋಕ್ಸೋಕೆ ನೋಡ್ತಿದ್ಯಲ್ಲ ನೀನು ಅಂತ ಗನ್ನನ್ನು ತೆಗೆದು ತೋರಿಸಬೇಕಾದ್ರೆ ನಮ್ಮ ಹುಡುಗರೆಲ್ಲ ಅಷ್ಟೇ ನಮ್ಮ ಕತೆ ಮುಗೀತು ಅಂತ ಶಾಕ್ ಆಗ್ತಾರೆ. ಆವಾಗ ಹಿಂದೆಯಿಂದ ಯಾರೋ ಅವನನ್ನ ಕರೀತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್. ಪಟ್ ಅಂತ ಡೀಲರ್ ಗಳನ್ನ ನಮ್ಮ ಹೀರೋಯಿನ್ ಮತ್ತೆ ರಿಯೋ ಇಬ್ಬರು ಸೇರಿ ಹೊಡೆದಾಕಿ ಫಿನಿಶ್ ಮಾಡ್ತಾರೆ. ನಂತರ ಹುಡುಗರ ಹತ್ರ ಇಲ್ಲಿ ನೋಡಿ, ಇದ್ರ ಮೇಲೆ ನೀವು ಇದ್ರ ಒಳಗಡೆ ಬರಬೇಡಿ, ನೀವು ಇಲ್ಲಿಂದ ಹೋಗ್ಬಿಡಿ, ಇದ್ರ ಮೇಲೆ ಏನೇನು ನಡೆದ್ರು ಅದನ್ನ ನಾನು ನೋಡ್ಕೋತೀನಿ. ರಿಯೋ ಈ ಹುಡುಗರನ್ನ ಸೇಫ್ ಆಗಿ ನೀನು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಬೇಗ ಅಲ್ಲಿಂದ ಹೊರಡ್ತಾರೆ. ತಕ್ಷಣ ಹುಡುಗರು ಇಲ್ಲ, ನಾವು ಹೀರೋಯಿನ್ಗೆ ಸಹಾಯವನ್ನ ಮಾಡ್ಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ರಿಯೋ ಏನಕ್ಕೂ ವರಿ ಪಡಬೇಡಿ, ಅದಕ್ಕಾಗಿ ನನ್ನ ಹತ್ರ ಒಂದು ಪಕ್ಕವಾದ ಪ್ಲಾನ್ ಇದೆ ಅಂತ ಹೇಳ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಗೆಲ್ಲಿಗೆ ಬಂದಿದ್ದಾಳೆ ಅಂತ ನೋಡಿದ್ರೆ ಕ್ಯಾಂಪೇನ್ ನಡೀತಾ ಇದೆ ಅಲ್ವಾ ಒಂದು ಏರಿಯಾ. ಅಲ್ಲಿ ಒಂದು ದೊಡ್ಡ ಸ್ಟೇಜ್ ಅನ್ನು ಹಾಕಿ ಅದ್ರ ಮೇಲೆ ನಿಂತು ನಾನು ಒಳ್ಳೆಯವನು, ಬಂದ್ರೆ ನಿಮಗೆ ಎಲ್ಲರಿಗೂ ಪೌಡರ್ ಅನ್ನು ಕೊಡ್ತೀನಿ, ಅಂದ್ರೆ ಮುಖಕ್ಕೆ ಹಾಕೊಳ್ಳುವ ಪೌಡರ್ ಅನ್ನು ಕೊಡ್ತೀನಿ ಅನ್ನೋ ರೀತಿ ಸ್ಪೀಚ್ ಬಿಡ್ತಿರ್ತಾನೆ. ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಹೀರೋಯಿನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಎಲ್ಲರ ಲುಕ್ವೇ ನಮ್ಮ ಹೀರೋಯಿನ್ ಮೇಲೆ ಟರ್ನ್ ಆಗುತ್ತೆ. ಟಿವಿ ಚಾನೆಲ್ ನಲ್ಲಿ ಕೂಡ ನಮ್ಮ ಹೀರೋಯಿನ್ ಅನ್ನು ಫೋಕಸ್ ಮಾಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಇಷ್ಟು ದಿನ ನಾನು ನಿನ್ನನ್ನು ತುಂಬಾನೇ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಏನನ್ನು ಮಾಡ್ತಿದ್ಯಾ, ಡ್ರಗ್ಸ್ ಅನ್ನ ಸ್ಮಗಲ್ ಮಾಡ್ತಿದ್ಯಾ, ನಿನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟ, ಸುಮ್ನೆ ನೀನು ನಿಜವನ್ನ ಒಪ್ಕೋ ಅಂತ ಹೇಳಿದ್ರೆ ಅದಕ್ಕೆ ಅವನು ಹೇ ಏನಮ್ಮ ನೀನು ಮಾತಾಡ್ತಿದ್ಯಾ, ಏನು ಆಪೋಸಿಟ್ ಪಾರ್ಟಿಯಿಂದ ಹಣವನ್ನ ತಗೋಬಿಟ್ಟು ನನಗೆ ಇವಾಗ ಆಪೋಸಿಟ್ ಆಗಿ ಮಾತಾಡ್ತಿದ್ಯಾ, ನನ್ನ ಹೆಸರನ್ನ ಹಾಳು ಮಾಡೋಕೆ ನೋಡ್ತಿದ್ಯಾ ಅಂತ ಅವನು ಹೇಳ್ತಿರ್ಬೇಕಾದ್ರೆ ಅವನ ಹಿಂದೆ ಇರುವ ದೊಡ್ಡ ಸ್ಕ್ರೀನ್ ಅಲ್ಲಿ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಅದು ಏನು ಅಂದ್ರೆ ನಮ್ಮ ಹುಡುಗರು ಅಲ್ಲಿ ಡ್ರಗ್ಸ್ ಇರೋದನ್ನ ಕಂಡಿಡ್ದಿರ್ತಾರೆ ಅಲ್ವಾ, ಅದು ಈ ಜಾಗದಲ್ಲಿ ಪ್ಲೇ ಆಗ್ತಿರುತ್ತೆ. ಯಾಕೆಂದ್ರೆ ನಮ್ಮ ಕ್ಯಾಮರಾಮನ್ ಹುಡುಗ ಕೂಡ ನಮ್ಮ ಟೀಮ್ ಅವನೇ ಅಲ್ವಾ. ಸೊ ಈ ಎವಿಡೆನ್ಸ್ ಅನ್ನ ಊರ್ ಜನರ ಮುಂದೆ ಹಾಗೆ ಪಬ್ಲಿಕ್ ಆಗಿ ಹಾಕಿ ತೋರಿಸ್ಬಿಡ್ತಾರೆ. ಎಲ್ಲಾ ಟಿವಿ ನ್ಯೂಸ್ ಚಾನೆಲ್ಸ್ ಅಲ್ಲೂ ಈ ವಿಡಿಯೋ ಬರೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಜನರಿಗೆ ಎಲ್ಲರಿಗೂ ಇವನ ಬಗ್ಗೆ ಗೊತ್ತಾಗೋಯ್ತು. ಇಷ್ಟೊಂದು ಕೆಟ್ಟವನ ನೀನು, ಇದರಲ್ಲಿ ಪ್ರೆಸಿಡೆಂಟ್ ಆಗಿ ಬೇರೆ ನೀನ್ ನಿಂತ್ಕೋತಿದ್ಯಾ ಅಂತ ಹೆದರಿ ಬೆದರಿ ಅಲ್ಲಿಂದ ಜನರು ಎಲ್ಲರಿಗೂ ಓಡಿ ಹೋಗ್ಬಿಡ್ತಾರೆ. ಇದನ್ನ ನೋಡಿ ಇವನು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾನೆ. ನಮ್ಮ ಹೀರೋಯಿನ್ ಅನ್ನು ನೋಡಿ ಯಾರು ನೀನು, ಏನಕ್ಕಾಗಿ ನೀನು ಇಲ್ಲಿಗೆ ಬಂದೆ, ಟೋಟಲ್ ಆಗಿ ನನ್ನ ಪ್ಲಾನ್ ಅನ್ನೇ ನಾಶ ಮಾಡಿಬಿಟ್ಟಿಯಲ್ಲ ನೀನು, ಈ ಜಾಗಕ್ಕೆ ನಾವು ಬಂದಿರಬಾರ್ದಾಗಿತ್ತು ಅಂತ ಯೋಚನೆ ಮಾಡೋದಕ್ಕೆ ಕೂಡ ನೀನು ಜೀವಂತವಾಗಿರಲ್ಲ ಇನ್ ಮುಂದೆ ಅಂತ ಅವನ ಹುಡುಗರ ಹತ್ರ ಇವಳನ್ನ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ರೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಬಗ್ಗೆ ಇನ್ನ ಇವ್ರುಗಳಿಗೆ ಏನು ಅಂತಾನೆ ಗೊತ್ತಿಲ್ಲ. ಹಾಲೆ ದೊಡ್ಡ ಮಾಫಿಯಾ ಗ್ಯಾಂಗಿಗೇನೆ ಲೀಡರ್ ಅಷ್ಟೇ. ನಂತರ ಏನು ಅಲ್ಲಿಗೆ ಬರೋ ಎಲ್ಲರನ್ನು ಹೊಡೆದು ನಾಶ ಮಾಡಿ ಚಿಂದಿ ಮಾಡ್ತಾವಳೆ. ಅದು ಮಾತ್ರ ಇಲ್ಲ, ಆ ಜಾಗಕ್ಕೆ ಕರೆಕ್ಟ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಬಂದ್ಬಿಡ್ತಾರೆ. ಅಲ್ಲಿಗೆ ಬಂದು ಆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಅನ್ನ ಸರಿಯಾಗಿ ಲಾಕ್ ಮಾಡ್ಕೋತಾರೆ. ನಮ್ಮ ಹೀರೋಯಿನ್ ಅವನಿಗೆ ಇದ್ರ ಮೇಲೆ ನೀನು ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ, ಸರೆಂಡರ್ ಆಗ್ಬಿಡು ಅಂತ ಹೇಳಿದ್ರೆ ಫಟ್ ಅಂತ ಅವನ ಕೈಗೆ ಗನ್ನನ್ನು ತೆಗೆದು ತೋರಿಸ್ತಾನೆ. ಅದೇ ಸಮಯದಲ್ಲಿ ಹೊರಗಡೆ ನೋಡಿದ್ರೆ ಪೊಲೀಸರ್ಸ್ ಬಂದ್ಬಿಡ್ತಾರೆ. ಒಳಗಡೆ ಬಿಲ್ಲನ್ನ ಗನ್ನನ್ನು ತೋರಿಸಿ ಎಲ್ಲರಿಗೂ ಹೆದರ್ಸ್ತಿರ್ತಾನೆ. ಆದ್ರಿಂದ ಬಿಲ್ಡಿಂಗ್ ಒಳಗಡೆ ಯಾರನ್ನು ಹೋಗೋಕೆ ಬಿಡದೆ ಪೊಲೀಸರ್ಸ್ ಹೊರಗಡೆ ತಡಿತಿರ್ತಾರೆ. ಹೊರಗಡೆ ಇರುವ ಆ ಗ್ರೂಪ್ ಅಲ್ಲಿ ನಮ್ಮ ಹೊಸ ಸ್ಟೂಡೆಂಟ್ಸ್ ಈ ಟಕಾಶಿ ಗ್ಯಾಂಗ್ ಅವರೆಲ್ಲ ಇರ್ತಾರೆ. ಸೊ ನಮ್ಮ ಟಕಾಶಿ ಗ್ಯಾಂಗ್ ನಮ್ಮ ಟೀಚರ್ ಅವರು ಒಳಗಡೆ ಇರ್ತಿದ್ದಾರೆ, ಅವರಿಗೆ ಏನಾಗಬಾರ್ದು, ಅವರನ್ನು ನಾವು ಕಾಪಾಡಬೇಕು ಅಂತ ಪೊಲೀಸರ್ಸ್ ಅನ್ನ ದಾಟಿ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇವು ಎಲ್ಲವನ್ನು ಟಿವಿ ನ್ಯೂಸ್ ಅಲ್ಲಿ ನೋಡ್ತಿರ್ತಾರೆ. ಪ್ರಿನ್ಸಿಪಲ್, ನಮ್ಮ ಹೀರೋಯಿನ್, ಅವಳ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅಂತ ಎಲ್ಲರೂ ನೋಡಿ ತುಂಬಾನೇ ಕೋಪವಾಗ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ವಿಲ್ಲನ್ ಗನ್ನನ್ನು ತೋರಿಸಿ ಹೀರೋಯಿನ್ ಅನ್ನ ಹೆದರ್ಸ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಇಲ್ಲಿ ನೋಡಿ ಮನುಷ್ಯನಾಗಿ ಹುಟ್ಟಿದ್ರೆ ಖಂಡಿತ ಅವನು ತಪ್ಪು ಮಾಡ್ತಾನೆ, ಯಾಕೆಂದ್ರೆ ತಪ್ಪನ್ನ ಮಾಡುವನೇ ಮಾನವ, ಆದ್ರೆ ಅದನ್ನು ದಾಟಿ ಮಾಡಿದ ತಪ್ಪನ್ನ ಸರಿ ಮಾಡ್ಕೋತಾನೆ ಅಲ್ವಾ, ಅವನೇನೆ ದೊಡ್ಡ ಮನುಷ್ಯ. ಸೊ ನಿಮ್ಮ ಲೈಫ್ ಇಲ್ಲಿಗೇನೆ ಸ್ಟಾಪ್ ಆಗಿ ಬಿಡಲ್ಲ. ನೀವು ಇವಾಗ ಸೋತೋಗ್ಬಿಟ್ರೆ ನಿಮ್ಮ ಲೈಫ್ ನಿಂತೋಗ್ಬಿಡುತ್ತಾ. ನೀವು ಮಾಡಿದ ತಪ್ಪನ್ನ ರಿಯಲೈಸ್ ಮಾಡಿ, ನಿಮ್ಮಿಂದ ಎಷ್ಟು ಕುಟುಂಬ ನಾಶವಾಗಿರ್ಬೇಕು, ಎಷ್ಟು ಜನರು ಹಾಳೋಗಿರ್ಬೇಕು, ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡಿ ಅಂತ ನಮ್ಮ ಹೀರೋಯಿನ್ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆ ವಿಲ್ಲನ್ ಕೂಡ ಹಾಗೆ ನಮ್ಮ ಹೀರೋಯಿನ್ ಅವಳ ಮಾತನ್ನ ಕೇಳಿ ಅವಳ ದಾರಿಗೆ ಬರ್ತಾನೆ. ಆದ್ರೆ ಆ ಸಮಯದಲ್ಲಿ ಸಡನ್ ಆಗಿ ಪೊಲೀಸರ್ಸ್ ಒಳಗಡೆ ನುಗ್ಬೇಕಾದ್ರೆ ಗಾಬರಿಯಾದ ವಿಲ್ಲನ್ ಮತ್ತೆ ಗನ್ನನ್ನ ತಗೊಂಡು ಪಾಯಿಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಫಟ್ ಅಂತ ನಮ್ಮ ಹೀರೋಯಿನ್ ವಿಲ್ಲನ್ ಅನ್ನ ಕವರ್ ಮಾಡ್ಕೊಂಡು ಇವರನ್ನ ಏನು ಮಾಡ್ಬಿಡ್ಬೇಡಿ, ಇವರಿಗೂ ಒಂದು ಚಾನ್ಸ್ ಅನ್ನ ಕೊಟ್ಟು ನೋಡಿ ಪೊಲೀಸರ್ಸ್, ಯಾಕೆಂದ್ರೆ ಇವರು ಮಾಡಿದ ತಪ್ಪನ್ನ ರಿಯಲೈಸ್ ಮಾಡ್ಕೋಬಿಟ್ರು ಅಂತ ಹೇಳ್ಬೇಕಾದ್ರೆ ವಿಲ್ಲನ್ಗೆ ತುಂಬಾನೇ ಎಮೋಷನಲ್ ಆಗ್ಬಿಟ್ಟು ಗನ್ನನ್ನ ಕೆಳಗಡೆ ಹಾಕ್ಬಿಟ್ಟು ಸರೆಂಡರ್ ಆಗ್ಬಿಡ್ತಾನೆ. ಸೊ ಪೊಲೀಸರ್ಸ್ ತಕ್ಷಣ ಅಲ್ಲಿಗೆ ಬಂದು ಅವನನ್ನ ಹಿಡಿದು ಗೆಳ್ಕೊಂಡು ಹೋಗ್ತಾರೆ. ಆವಾಗ ವಿಲ್ಲನು ನಮ್ಮ ಹೀರೋಯಿನ್ ಅವಳ ಸ್ಟೂಡೆಂಟ್ಸ್ ಎಲ್ಲರನ್ನು ನೋಡ್ತಾನೆ. ಈ ತರದ ಟೀಚರ್ ಸಿಗೋದಕ್ಕೆ ನೀವು ತುಂಬಾನೇ ಪುಣ್ಯ ಮಾಡಿರ್ಬೇಕು, ನಿಮ್ಮ ಫ್ಯೂಚರ್ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರೋ ಅಂತ ಹೇಳಿ ಅಡ್ವೈಸ್ ಅನ್ನ ಮಾಡಿ ಹೋಗ್ತಾನೆ. ಇವು ಎಲ್ಲವನ್ನು ಲೈವ್ ಆಗಿ ಟಿವಿಯಲ್ಲೂ ಹಾಕ್ತಾರೆ. ಸೊ ಫೈನಲ್ ಆಗಿ ನಮ್ಮ ಹೀರೋಯಿನ್ ಆ ಸಣ್ಣ ಹುಡುಗನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಇಟ್ಲು. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಹಾಗೆ ಅಪ್ಸೆಟ್ ಆಗಿ ಸ್ಕೂಲ್ಗೆ ನಡೆದು ಹೋಗ್ತಿರ್ತಾಳೆ. ತುಂಬಾನೇ ಯೋಚನೆ ಮಾಡಿ ಹೋಗ್ತಿರ್ತಾಳೆ. ಅಯ್ಯೋ ಈ ಪ್ರಿನ್ಸಿಪಲ್ ಬೇರೆ ಏನನ್ನ ಹೇಳ್ತಾರೋ, ಹೋದ್ ಸಲನೇ ಅಷ್ಟೊಂದು ಬೈದ್ನಲ್ಲ, ಈ ಸಲ ಏನನ್ನ ಮಾಡ್ತಾವನೋ. ಹಾಗೆ ಹೆದರ್ಕೊಂಡೆ ಸ್ಕೂಲ್ಗೆ ಬಂದು ಅವಳ ಕ್ಲಾಸ್ ರೂಮ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಆ ಪ್ರಿನ್ಸಿಪಲ್ ತುಂಬಾನೇ ಖುಷಿಯಾಗಿ ನಮ್ಮ ಹೀರೋಯಿನ್ ಬಂದು ತಪ್ಕೊಂಡು ಅವಳನ್ನ ಕಂಗ್ರಾಟ್ಸ್ ಮಾಡಿಬಿಟ್ಟು ನೀನು ಸಾಧನೆ ಮಾಡ್ಬಿಟ್ಟಿದ್ಯಮ್ಮ, ನಿನ್ನಿಂದ ಎಷ್ಟು ದೊಡ್ಡ ವಿಷಯ ನಡೆದಿದೆ ಗೊತ್ತಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಿಂದೆ ತಿರುಗಿ ನೋಡ್ತಾರೆ. ನೋಡಿದ್ರೆ ಈ ಸ್ಕೂಲ್ ಅಲ್ಲಿ ಅಡ್ಮಿಷನ್ ಅನ್ನ ಹಾಕೋದಕ್ಕಾಗಿ ತುಂಬಾನೇ ಫೋನ್ ಕಾಲ್ಸ್ ಬರ್ತಿರುತ್ತೆ.
ಅದರಲ್ಲೂ ಕೆಲವೊಂದು ಸ್ಟೂಡೆಂಟ್ಸ್ ಇನ ಪೇರೆಂಟ್ಸ್ ನಾವು ಮತ್ತೆ ಓದೋದಾಗಿದ್ರೆ ಹೀರೋಯಿನ್ ಅವರ ಜೊತೆನೆ ಸೇರಿ ಓದೋದು, ನಮಗ ಅಡ್ಮಿಷನ್ ಅನ್ನ ಹಾಕಿ ಕೊಡಿ ಅಂತ ಕೇಳ್ಕೊತಿರ್ತಾರೆ. ಇದನ್ನೆಲ್ಲ ನೋಡಿ ಪ್ರಿನ್ಸಿಪಲ್ ತುಂಬಾನೇ ಖುಷಿ ಆಗ್ತಿರ್ತಾರೆ. ಇಲ್ಲಿ ನೋಡ್ದಮ್ಮ ನೀನು ಮಾಡಿದ ಕೆಲಸದಿಂದ ಎಷ್ಟು ದೊಡ್ಡ ರಿಯಾಕ್ಷನ್, ಎಷ್ಟೊಂದು ಅಡ್ಮಿಷನ್ಸ್ ಅಂತ. ಸೊ ಇದ್ರ ಮೇಲೆ ನಾವು ಬೇರೆ ಸುಳಿಗೆ ಹೋಗೋದು ಬೇಕಾಗಿಲ್ಲ, ನಾವು ಇಲ್ಲೇನೆ ಇದ್ಬಿಡೋಣ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ನಂತರ ಫೈನಲ್ ಆಗಿ ನಮ್ಮ ಹೀರೋಯಿನ್ ಆ ಸೆಕ್ಷನ್ ಡಿ ಕ್ಲಾಸ್ ಸ್ಟೂಡೆಂಟ್ಸ್ ಗಳ ಮುಂದೆ ರಿಯೋ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ರಿಯೋ ಅವನ ಟ್ರೈನಿಂಗ್ ಕೆಲಸ ಮುಗೀತು ಅನ್ಸುತ್ತೆ. ಆದ್ರಿಂದ ಇವನಿಗೆ ಒಂದು ಪಾರ್ಟಿಯನ್ನ ಅಂದ್ರೆ ಸೆಂಡ್ ಆಫ್ ಅನ್ನ ಮಾಡೋ ರೀತಿ ಒಂದು ಗೇಮ್ ಅನ್ನ ಆಟ ಆಡಲಿದೀವಿ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಸ್ಟೂಡೆಂಟ್ಸ್ ಯಾರುವೇ ಆನ್ಸರ್ ಅನ್ನೇ ಮಾಡ್ತಿಲ್ಲ, ಸೈಲೆಂಟ್ ಆಗಿ ಇರ್ತಾರೆ. ಆವಾಗ ಟಕಾಶಿ ಮುಂದೆ ಬಂದು ನಾವು ಆಟ ಆಡಿ ನೋಡೋಣ ಗೈಸ್, ನಾವಾ ಇಲ್ಲ ನಮ್ಮ ಟೀಚರ್ ಅಂತ ನೋಡಿ ಬಿಡೋಣ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾನೇ ಖುಷಿಯಾಗಿ ಆಟೋಡೋದಕ್ಕೆ ಹೋಗ್ತಾರೆ. ಫೈನಲ್ ಆಗಿ ನಮ್ಮ ಹೀರೋಯಿನ್ ಅವಳ ಸ್ಟೂಡೆಂಟ್ಸ್ ಎಲ್ಲರೂ ಅವಳ ಜೊತೆ ಜಾಲಿಯಾಗಿ ಆಟಾಡೋ ರೀತಿನು, ಅವಳ ಹತ್ರ ಓದಿದ ಹಳೆ ಸ್ಟೂಡೆಂಟ್ಸ್ ಎಲ್ಲರೂ ಯಾವುದೇ ರೀತಿಯ ತಪ್ಪು ಕೆಲಸಕ್ಕೆ ಹೋಗದೆ ಅವರವರ ಕೆಲಸಗಳನ್ನ ನಿಯತ್ತಾಗಿ ಮಾಡ್ತಾ ಇರೋ ರೀತಿ ತೋರಿಸಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮೂವಿ ಹೇಗಿತ್ತು? ತುಂಬಾನೇ ಚೆನ್ನಾಗಿತ್ತಲ್ವಾ? ಸೊ ಈ ರೀತಿಯ ಮೂವಿನೆಲ್ಲ ಮಿಸ್ ಮಾಡ್ಕೋಬೇಡಿ, ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಈ ಮೂವಿಯಲ್ಲಿ ಒಂದು ಮೆಸೇಜ್ ಇದೆ, ಏನದು? ಫ್ರೆಂಡ್ಶಿಪ್ ಅಂತ ಬಂದ್ರೆ ಯಾವಾಗ್ಲೂ ಎಂತಹ ಸಿಚುವೇಶನ್ ಅಲ್ಲೂ ಕೈ ಕೊಡಬಾರ್ದು, ಒಗ್ಗಟ್ಟಾಗಿರ್ಬೇಕು, ಒಟ್ಟಿಗೆ ಇರಬೇಕು. ಇಬ್ಬರು 3 ಜನ ಒಂದು ಗ್ರೂಪ್ ಅಲ್ಲಿ ಫ್ರೆಂಡ್ಸ್ ಆಗಿರೋದು ದೊಡ್ಡ ವಿಷಯ ಇಲ್ಲ. ಒಂದು ಕ್ಲಾಸ್ ಅಲ್ಲಿ 40 ಜನ ಇದೀರಾ ಅಂದ್ರೆ 40 ಜನನು ಫ್ರೆಂಡ್ಸ್ ಆಗಿರ್ಬೇಕು, 40 ಜನರು ಒಗ್ಗಟ್ಟಾಗಿರ್ಬೇಕು. ಅದೇ ತರನೇ ನನ್ನ 4,60,000 ಸಬ್ಸ್ಕ್ರೈಬರ್ಸ್ ಒಗ್ಗಟ್ಟಾಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನ ಉಂಟು ಮಾಡಬೇಕು. ಕ್ರಿಯೇಟ್ ಮಾಡಿ ತೋರ್ಸೋಣ್ವಾ? ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಟ್ಟು ಓಕೆ ಮೈ ಫ್ರೆಂಡ್ ಅಂತ ಕಮೆಂಟ್ ಮಾಡಿ. ಬೇಗ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.